ಹಾಲೆಲೂಯ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆಮೇನ್. ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಕೆಲವು ನಿಮಿಷ ನಮ್ಮ ಹೃದಯಗಳನ್ನು ಕರ್ತನ ಮುಂದೆ ನಾವು ಸಿದ್ಧಪಡಿಸಿ ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕೆ ನಮ್ಮನ್ನು ಸಮರ್ಪಿಸೋಣ. ಥ್ಯಾಂಕ್ ಯು ಜೀಸಸ್. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ನಡೆಯಲು ನನಗಿಲ್ಲ ಚಿಂತೆಯು. ಗಾಳಿಯ ಕಡಲಾಗದರಿಸಿದ ನಿನ್ನ ಅದ್ಭುತ ವಾರ್ತೆಯು ನನ್ನ ಸಹಾಯವಿರಲು ನನಗಿಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ಸುತ್ತುವರಿದರು, ಮಾರ್ಗ ತೋರ ಪ್ರಿಯನಿರಲು ಭಯವೇ ಇಲ್ಲವು. ಫರೋಹನ ಸೇನೆಯಿಂದಟ್ಟಿ ನನ್ನ ಸುತ್ತುವರಿದರು, ಕಾಯುವ ನನ್ನ ಕರ್ತನಿರಲು ಭಯವೇ ಇಲ್ಲವು. ಮಾರ್ಗವೆಲ್ಲ ಅಂಧಕಾರ ಸುತ್ತುವರಿದರು, ಮಾರ್ಗ ತೋರ ಪ್ರಿಯನಿರಲು ಭಯವೇ ಇಲ್ಲವು. ಫರೋಹನ ಸೇನೆ ಹಿಂದಟ್ಟಿ ನನ್ನ ಸುತ್ತುವರಿದರು, ಕಾಯುವ ನನ್ನ ಕರ್ತನಿರಲು ಭಯವೇ ಇಲ್ಲವು. ಎಲ್ಲರೂ ಸೇರಿ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ನಡೆಯಲು ನನಗಿಲ್ಲ ಚಿಂತೆಯು. ಗಾಳಿಯ ಕಡಲಾಗದರಿಸಿದ ನಿನ್ನ ಅದ್ಭುತ ವಾರ್ತೆಯು ನನ್ನ ಸಹಾಯವಿರಲು ನನಗಿಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ.
ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಯೇಸುವಿಗೆ, ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ. ನನ್ನ ಪ್ರಿಯ ಯೇಸುವೇ, ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನೊಂದೇ ಹಿಡಿಯುವೆ. ನನ್ನ ಪ್ರಿಯ ಯೇಸುವೇ. ಓ ರಾಮ ಶಂದರಲಲಬರಬ. ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ, ನಿಮ್ಮ ನಾಮವನ್ನು ಮೇಲೆ ಎತ್ತುತ್ತೇವೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನಿಂದ ತುಂಬಿ ಜೀವಿಸೋದು ಆಯ್ಕೆ ಅಲ್ಲ. ಇಟ್ಸ್ ನಾಟ್ ಅನ್ ಆಪ್ಷನ್. ದೇವರ ಮಕ್ಕಳಾಗಿರೋ ನಾವು ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ತುಂಬಿ ಜೀವಿಸುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ಯಾಕೆಂದರೆ ವಾಕ್ಯ ಹೇಳ್ತೆ, ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರೇ ದೇವರ ಮಕ್ಕಳು. ಆಮೇನ್. ಅದರಿಂದ ನನಗೆ ಅನಿಸಿದರೆ, ನನಗಿಷ್ಟ ಆದರೆ, ಸಾಧ್ಯ ಆದರೆ ಅನ್ನೋ ಪದಗಳನ್ನು ಬಿಟ್ಟು ಆತ್ಮನಿಂದ ತುಂಬಿ ಜೀವಿಸೋದಕ್ಕೆ, ಪವಿತ್ರಾತ್ಮನಿಂದ ತುಂಬಿ ಜೀವಿಸೋದಕ್ಕೆ, ಪವಿತ್ರಾತ್ಮನಿಂದ ನಡೆಸಲ್ಪಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ. ನಾವು ಪಾಪಕ್ಕೆ ದಾಸರಲ್ಲ, ನಾವು ಪಾಪಕ್ಕೆ ಗುಲಾಮರಲ್ಲ, ನಾವು ನೀತಿಗೆ ದಾಸರಾಗಿದ್ದೇವೆ. ನಾವು ನೀತಿಗೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಈ ಬೆಳಗಿನ ವೇಳೆಯಲ್ಲಿ ಒಂದು ವೇಳೆ ವಿರೋಧಿ ಸೈತಾನ ನಿಮ್ಮ ಮನಸ್ಸಿನಲ್ಲಿ ಅನಾವಶ್ಯಕವಾಗಿ ನೀನು ಪಾಪಿ, ನೀನು ಯೋಗ್ಯನಲ್ಲ, ನೀನು ಬೇಡವಾದವನು, ನೀನು ಬೇಡವಾದವಳು ಎಂಬುದಾಗಿ ಹೇಳೋದಾದರೆ ಈ ಬೆಳಗಿನ ವೇಳೆಯಲ್ಲಿ ಹೇಳ್ರಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾನು, ಯೇಸುವಿನ ಹೆಸರಿಂದ ಕರೆಯಲ್ಪಟ್ಟಂಥ ನಾನು, ಯೇಸು ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ನಾನು ಪಾಪಕ್ಕೆ ದಾಸನಲ್ಲ, ನಾನು ಪಾಪಕ್ಕೆ ಗುಲಾಮನಲ್ಲ, ನಾನು ನೀತಿಗೆ ದಾಸನಾಗಿದ್ದೇನೆ. ನಾನು ಯೇಸುವಿನ ಮಗನು, ಯೇಸುವಿನ ಮಗಳಾಗಿದ್ದೇನೆ. ಹಾಲೆಲೂಯಾ. ಓರಿಯಂದರಾಮ ಶಖತರ ಬಾಲ ಬಾಲಬ. ಹಾಲೆಲೂಯಾ. ಆತ್ಮನಿಂದ ತುಂಬಿ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕಾಗಿದೆ. ಇದು ಶಾರೀರಿಕವಾದ ಪ್ರಾಪಂಚಿಕರಿಗೆ ಇದು ಅರ್ಥ ಆಗೋದಿಲ್ಲ. ಪ್ರೈಸ್ ಲಾರ್ಡ್. ಆತ್ಮಿಕರು ಇದನ್ನು ಗ್ರಹಿಸಿಕೊಳ್ತಾರೆ. ಹಾಲೆಲೂಯಾ. ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಹಾಲೆಲೂಯಾ, 15ನೇ ವಾಕ್ಯದಿಂದ 20ನೇ ವಾಕ್ಯ ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯದಿಂದ 20ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆಯ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಸ್ವರ್ಗೀಯ ತಂದೆಯೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನೀವು ನಮಗಾಗಿ ಸಿದ್ಧ ಮಾಡಿರುವುದನ್ನು ನಮ್ಮ ಕಣ್ಣುಗಳು ಕಾಣುವ ಹಾಗೆ, ನಮ್ಮ ಕಿವಿಗಳು ಕೇಳುವ ಹಾಗೆ, ನಮ್ಮ ಹೃದಯಗಳು ಗ್ರಹಿಸುವ ಹಾಗೆ ಸಹಾಯ ಮಾಡು. ಕರ್ತನೇ, ನಿನ್ನ ಸತ್ಯವನ್ನು ಗ್ರಹಿಸುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ವಾಕ್ಯ ಹೇಳುವ ಪ್ರಕಾರ ಸತ್ಯವನ್ನು ತಿಳ್ಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಸ್ವತಂತ್ರಗೊಳಿಸುವುದು ಎಂಬುದಾಗಿ ಹೇಳಿದ ಹಾಗೆ ಈ ಸತ್ಯವು ನಮ್ಮನ್ನು ಸ್ವತಂತ್ರಗೊಳಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ದೇವರ ವಾಕ್ಯ ಇವತ್ತು ನಮ್ಮನ್ನು ಬಹಳ ಸ್ಪಷ್ಟವಾಗಿ ಎಚ್ಚರಿಸುವುದೇನೆಂದರೆ, ಈ ಕೊನೆಯ ದಿನಗಳಲ್ಲಿರುವಾಗ, ನಾವು ಕಡೆಯ ದಿವಸಗಳಲ್ಲಿರುವಾಗ ನಾವು ಆತ್ಮದಲ್ಲಿ ಬಹಳ ಜಾಗೃತರಾಗಿರಬೇಕು, ಸೂಕ್ಷ್ಮ ಉಳ್ಳವರಾಗಿರಬೇಕು. ದೇವರಾತ್ಮನಿಂದ ನಾವು ನಡೆಸಲ್ಪಟ್ಟವರಾಗಿರಬೇಕು. ದೇವರಾತ್ಮನ ಸ್ವರಕ್ಕೆ ನಾವು ಕಿವಿಗೊಡುವವರಾಗಿರಬೇಕು. ದೇವರ ವಾಕ್ಯದ ಸತ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವವರಾಗಿರಬೇಕು. ಯಾವುದು ಸತ್ಯ ಅಸತ್ಯ ಎಂಬುದನ್ನು ನಾವು ಬೆರೋಯ ಸಭೆಯವರ ಹಾಗೆ ನಾವು ಏನು ಮಾಡಬೇಕು? ಸತ್ಯವೇದದಲ್ಲಿ ಹುಡುಕುವವರಾಗಿರಬೇಕು. ಆಮೇನ್. ಎಲ್ಲದಕ್ಕೂ ನಾವು ಏನು
ಹೌದು ಎಂಬುದಾಗಿ ಹೇಳ್ಕೊಳ್ಳದೆ, ಎಲ್ಲದಕ್ಕೂ ನಾವು ಒಪ್ಪಿಗೆಯನ್ನು ಸೂಚಿಸದೆ, ದೇವರ ವಾಕ್ಯದಲ್ಲಿ ಹೇಳಲ್ಪಡುವ ಸಂಗತಿಗಳು ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸುವವರಾಗಿರಬೇಕು. ಸತ್ಯವೇದ ಹೇಳ್ತದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಯಾಕೆ ಎಚ್ಚರವಾಗಿರ್ಬೇಕಂತ ಹೇಳಿದ್ರೆ, ಅವರು ಕುರಿ ವೇಷ ಧರಿಸಿದ್ದಾರೆ ಹೊರಗಡೆ, ಅದರ ಒಳಗೆ ಅವರು ಹಿಡ್ಕೊಂಡು ಹೋಗುವ ತೋಳುಗಳೇ. ಅಂದರೆ ಅನೇಕ ಸಮಯದಲ್ಲಿ ಇವತ್ತು ಇರುವಂಥ ಕಾಲಘಟ್ಟದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಸಂಗತಿಗಳನ್ನ ನಾವು ಕೇಳ್ತಾ ಇದ್ದೇವೆ, ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಅನೇಕ ಆತ್ಮಿಕರು ಇವತ್ತು ಹಿಂಜಾರಿ ಹೋಗ್ತಾ ಇದ್ದಾರೆ. ಅನೇಕರು ಕರ್ತನಿಗಾಗಿ ವೈರಾಗ್ಯವಾಗಿ ಮುಂದೆ ಹೋಗಬೇಕೆಂಬುದಾಗಿದ್ದ ಅನೇಕರು ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಕಾರಣ ಏನೆಂಬುದಾಗಿ ಹೇಳುವುದಾದರೆ, ಅವರು ಪವಿತ್ರ ಆತ್ಮನಿಗೆ ಒಳಪಟ್ಟು ಪರಿಶುದ್ಧಾತ್ಮನಿಗೆ ತಮ್ಮನ್ನು ಸಮರ್ಪಿಸಿ ಎಚ್ಚರಿಕೆಗೆ ಅಥವಾ ತಿದ್ದುಪಾಟಿಗೆ, ನೀತಿ ಶಿಕ್ಷೆಗೆ ತಮ್ಮನ್ನು ಒಪ್ಪಿಸಿಕೊಡದೆ ಅನೇಕ ಸಮಯದಲ್ಲಿ ಆಶೀರ್ವಾದಗಳ ಹಿಂದೆ, ಅನೇಕ ಸಮಯದಲ್ಲಿ ಒಳಿತುಗಳ ಹಿಂದೆ, ಅನೇಕ ಸಮಯದಲ್ಲಿ ಅವರಿಗೆ ಇಷ್ಟಪಡುವ ಸಂಗತಿಗಳ ಹಿಂದೆ ಹೋಗೋದ್ರಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ನಾನು ಪ್ರವಾದಿಗಳನ್ನು ನಂಬ್ತೇನೆ, ನೀವು ನಂಬ್ತೀರೆಂಬುದಾಗಿ ನಂಬ್ತೇನೆ. ಪ್ರವಾದಿಗಳು ತಪ್ಪಲ್ಲ, ಆದರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕೆಂಬುದಾಗಿ ಸತ್ಯವೇದ ಹೇಳುತ್ತೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕಂತ ದೇವರು ನಮಗೆ ಬಹಳ ಸ್ಪಷ್ಟವಾಗಿ ತನ್ನ ವಾಕ್ಯದ ಮೂಲಕ ಎಚ್ಚರಿಸ್ತಾನೆ. ಯಾಕೆ ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕಂತ ಹೇಳಿದ್ರೆ, ವಾಕ್ಯ ಹೇಳ್ತದೆ, ಅವರು ಕುರಿವೇಷ ಹಾಕಿಕೊಂಡಿದ್ದಾರೆ. ಅವರು ಹೊರಗಡೆ ಮಾತ್ರ ಕುರಿವೇಷ. ಅಂದರೆ ಇವತ್ತು ನಾವು ಚೆನ್ನಾಗಿ ಗ್ರಹಿಸಬೇಕು, ಪ್ರವಾದನೆ ಹೇಳೋರಲ್ಲ, ಪ್ರವಾದಿಗಳ ಅಲ್ಲ, ಆಗೋದಿಲ್ಲ. ಕೆಲವರಿಗೆ ಕೇಳುವಾಗ ಇದು ತುಂಬ ಕಠಿಣ ಅನ್ನಿಸ್ಬೋದು. ಕೇಳುವಾಗ ಪ್ರವಾದನೆ ಹೇಳುವವರೆಲ್ಲ ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿಗಳೆಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಅನೇಕರು ಕಣಿ ಹೇಳುವವರಿದ್ದಾರೆ, ಭವಿಷ್ಯ ಹೇಳುವವರಿದ್ದಾರೆ, ಭವಿಷ್ಯವಾಣಿ ಹೇಳುವವರಿದ್ದಾರೆ, ಮುಂದೆ ನಡೆಯುವ ಸಂಗತಿಗಳ ಬಗ್ಗೆ ಹೇಳುವವರಿದ್ದಾರೆ. ಈಗ ನಡೀತಿರುವ ಚುನಾವಣೆಗಳ ಬಗ್ಗೆ ಯಾರು ಮಂತ್ರಿ ಆಗ್ತಾರೆ, ಯಾರು ಪ್ರಧಾನಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಎಂಬುದಾಗಿ ಇವತ್ತು ಎಷ್ಟೋ ಕಡೆಗಳು ಹೇಳಿದ್ದಾರೆ. ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ರವಾದನೆ ಯಾವಾಗಲೂ ನಮ್ಮನ್ನು ದೇವರ ಬಳಿಗೆ ನಡೆಸುವಂಥದ್ದಾಗಿದೆ. ಪ್ರವಾದನೆ ಯಾವಾಗಲೂ ನಮ್ಮನ್ನು ಮನ ತಿರುಗುವಿಕೆ ನಡೆಸುವಂಥದ್ದಾಗಿದೆ. ಪ್ರವಾದನೆ ಯಾವಾಗಲೂ ನಮ್ಮನ್ನು ಪರಿಶುದ್ಧತೆಗೆ ನಡೆಸುವಂಥದ್ದಾಗಿದೆ. ಪ್ರವಾದನೆ ಯಾವಾಗಲೂ ನಮ್ಮನ್ನು ನೀತಿಗೆ ನಡೆಸುವಂಥದ್ದಾಗಿದೆ. ಪ್ರವಾದನೆ ಯಾವಾಗಲೂ ದೇವರ ಜೊತೆ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರವಾದನೆ ಯಾವಾಗಲೂ ದೇವರ ಸ್ವರಕ್ಕೆ, ದೇವರ ಚಿತ್ತಕ್ಕೆ, ದೇವರ ಆಲೋಚನೆಗೆ, ದೇವರ ಯೋಜನೆಗೆ, ದೇವರು ನೇಮಿಸಿರುವ ನಾಯಕತ್ವಕ್ಕೆ ಒಳಪಟ್ಟು ಜೀವಿಸೋದಕ್ಕಾಗಿ ಕರೆಯಲ್ಪಟ್ಟಿದೆ ಹೊರತು ಹೊರಗೋಗುವುದಕ್ಕಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಉದಾಹರಣೆ ನಾನು ಹೇಳ್ತೇನೆ. ಕೆಲವು ಸಮಯದಲ್ಲಿ ನಮಗೆ ಪ್ರವಾದನೆ ಬರೋದುಂಟು. ಏನು ಪ್ರವಾದನೆ ಬರುತ್ತೆ? ಸಹೋದರಿ ಅಥವಾ ಸಹೋದರ, ದೇವರು ನಿನ್ನನ್ನು ಶಕ್ತವಾಗಿ ಉಪಯೋಗಿಸ್ತಾರೆ, ದೇವರು ನಿನ್ನನ್ನು ತನ್ನ ಸೇವೆಗಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಆ ಪ್ರವಾದನೆಯಲ್ಲಿ ಏನೂ ತಪ್ಪಿಲ್ಲ. ಆದರೆ ದೇವರು ನೇಮಿಸಿರುವ ನಾಯಕತ್ವಕ್ಕೆ, ದೇವರು ನೇಮಿಸಿರುವ ಸಭೆಗೆ, ದೇವರು ನೇಮಿಸಿರುವ ನಾಯಕತ್ವದಿಂದ ನಾವು ದೂರ ಹೋಗೋದಾದರೆ, ಅವರ ಕವರಿಂಗಿಂದ ನಾವು ದೂರ ಹೋಗೋದಾದರೆ, ದೇವರು ನಮ್ಮನ್ನು ಇಟ್ಟಿರುವ ಸ್ಥಳದಲ್ಲಿ ನಾವು ಅಧೀನರಾಗುವುದಕ್ಕೆ ಒಳಪಡದೆ, ದೇವರು ನಮ್ಮನ್ನು ಇಟ್ಟಿರುವ ಸ್ಥಳದಲ್ಲಿ ವಿಧೇಯರಾಗುವುದಕ್ಕೆ ನಮಗೆ ಮನಸ್ಸಿಲ್ಲದೆ, ನಮ್ಮ ಸ್ವಂತ ಮನಸ್ಸಿನ ಪ್ರಕಾರ, ಯಾಕಂದರೆ ಕೆಲವರಿಗೆ ಪ್ರವಾದನೆ ಬಂದ ಕೂಡಲೇ 2 ಕೊಂಬು ಬಂದುಬಿಡುತ್ತೆ. ದೇವರು ಹೇಳಿದ್ದಾರೆ, ನನ್ನನ್ನು ದೇವರು ಉಪಯೋಗಿಸ್ತಾನೆ, ದೇವರು ಹೇಳಿದ್ದಾರೆ, ನನ್ನನ್ನು ದೇಶ ವಿದೇಶಗಳು ತೆಗೆದುಕೊಂಡು ಹೋಗ್ತಾರೆ. ದೇಶ ವಿದೇಶಗಳಿಗೆ ಹೋಗೋದು ದೊಡ್ಡ ವಿಷಯವೇ ಅಲ್ಲ. ನಂಬೋರೊಂದು ಅಲೇಲು ಹೇಳ್ರಿ. ನಾವು ಬೈಬಲ್ ಹೇಳ್ತದೆ, ಭೂಮಿಯಲ್ಲಿರುವ ಸಮಸ್ತವು ದೇಶಗಳನ್ನು ದೇವರು ನಮಗೆ ಕೊಡ್ತಾನೆ, ಅಧೀನವಾಗಿ ಕೊಡ್ತಾನೆ, ಸ್ವಾಸ್ಥ್ಯವಾಗಿ ಕೊಡ್ತಾನೆ. ಹಾಗಾಗಿ ನಾವು ದೇಶಗಳಿಗೆ ಹೋಗೋದು ದೊಡ್ಡ ವಿಷಯವೇ ಅಲ್ಲ. ಬದಲಾಗಿ ದೇವರ ಚಿತ್ತಕ್ಕೆ ಒಳಪಟ್ಟು ಜೀವಿಸುವುದು ದೊಡ್ಡ ವಿಷಯ. ದೇವರ ಸ್ವರಕ್ಕೆ ಕಿವಿಗೊಟ್ಟು ಅದಕ್ಕೆ ಅಧೀನರಾಗಿ ಜೀವಿಸುವುದು ಬಹಳ ದೊಡ್ಡ ವಿಷಯ. ಇಲ್ಲಿ ನಾನು ಹೇಳ್ತಾ ಇರೋದು ಪ್ರವಾದಿಗಳ ವಿಷಯದಲ್ಲಿ ಅಲ್ಲ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ. ಅನೇಕರು ತಮ್ಮ ಪ್ರವಾದನೆಯ ವರವನ್ನು ಉಪಯೋಗಿಸಿಕೊಂಡು, ಅವರಲ್ಲಿರುವ ವರವನ್ನು ಉಪಯೋಗಿಸಿಕೊಂಡು ಅನೇಕರನ್ನು ದಾರಿ ತಪ್ಪಿಸೋದುಂಟು. ಆ ವಿಚಾರದಲ್ಲಿ ನಾನು ಮತ್ತು ನೀವು ಎಚ್ಚರಿಕೆ ಆಗಿರಬೇಕು. ನನಗೆ ಗೊತ್ತು, ಈ ಸಭೆ ಬಹಳ ಪರಿಪಕ್ವತೆ ಆಗಿರುವಂಥ ಸಭೆ, ವಾಕ್ಯದಲ್ಲಿ ಬೆಳೆದಿರುವಂಥ ಸಭೆ, ಆತ್ಮದಲ್ಲಿ ಬೆಳೀತಿರುವಂಥ ಸಭೆ, ಅನೇಕ ಪ್ರವಾದಿಗಳನ್ನು, ಅನೇಕ ಸೇವಕರನ್ನು ನೋಡಿರುವಂಥ ಸಭೆ. ಆದ್ದರಿಂದ ಸಭೆ ಬಹಳ ಜಾಗೃತವಾಗಿರಬೇಕು. ನನಗೆ ಬರುವಂಥ ಪ್ರವಾದನೆ ದೇವರ ಜೊತೆ ನಡೆಯುವುದಕ್ಕೆ, ದೇವರ ಚಿತ್ತ ನೆರವೇರಿಸುವುದಕ್ಕೆ, ದೇವರ ಉದ್ದೇಶ ನೆರವೇರಿಸುವುದಕ್ಕೆ, ದೇವರ ಭಯದಲ್ಲಿರುವುದಕ್ಕೆ, ದೇವರ ಅಧೀನದಲ್ಲಿರುವುದಕ್ಕೆ, ದೇವರು ನೇಮಿಸಿರುವ ಅಧಿಕಾರಕ್ಕೆ ಒಳಪಟ್ಟು ಜೀವಿಸುವುದಕ್ಕೆ ಉತ್ತೇಜಿಸ್ತಾ ಇದೆಯಾ ಅಥವಾ ಅದರಿಂದ ದೂರ ಹೋಗುವುದಕ್ಕಾಗಿ ಪ್ರೇರೇಪಿಸ್ತಾ ಇದೆಯಾ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಒಂದು ವೇಳೆ
ನಾವು ದೇವರು ನಮಗೆ ನೇಮಿಸಿರುವಂತಹ ಸ್ಥಳದಲ್ಲಿ ನಂಬಿಗಸ್ತರಾಗದೆ ಹೋದ್ರಲ್ಲಿ ಬೇರೆ ಎಲ್ಲಿಯೂ ನಂಬಿಗಸ್ತರಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ದೇವರು ನಮ್ಮನ್ನು ನೇಮಿಸಿರುವ ಸ್ಥಳದಲ್ಲಿ ನಾವು ನಂಬಿಗಸ್ತರಾಗಿಲ್ಲದಿದ್ದರೆ ವಿಶ್ವದ ಬೇರೆ ಯಾವ ಭಾಗಕ್ಕೆ ಹೋದ್ರೂ ನಂಬಿಗಸ್ತರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಫಸ್ಟ್ ಟೆಸ್ಟಲ್ಲೇ ನೀವು ಫೇಲ್ ಆಗಿಬಿಟ್ರಿ, ಮೊದಲನೇ ಪರೀಕ್ಷೆಯಲ್ಲಿಯೇ ನೀವು ಸೋತೋದ್ರಿ. ಬೇರೆ ಎಲ್ಲಿ ಹೋದರೂ ಕೂಡ ಹೊರಗಿನ ತೋರಿಕೆಗೆ ನೀವು ಯಶಸ್ಸು ಕಾಣ್ಬೋದು, ಹೊರಗಿನ ತೋರಿಕೆಗೆ ನೀವು ಸೇವೆ ಮಾಡೋರಾಗಿ ಕಾಣ್ಬೋದು, ಹೊರಗಿನ ತೋರಿಕೆಗೆ ಎಲ್ಲವೂ ಚಂದವಾಗಿದೆ ಅನ್ನೋ ರೀತಿ ಕಾಣ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಆಲ್ರೆಡಿ ನಾವು ಸೋತೋಗಿದ್ದವರಾಗಿದ್ದೇವೆ. ಹಾಗಾಗಿ ಸುಳ್ಳು ಪ್ರವಾದನೆಗಳ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ವಾಕ್ಯದ ಆಧಾರದಲ್ಲಿ ಅವುಗಳನ್ನು ಪರಿಶೋಧಿಸುವರಾಗಿರಬೇಕು. ನಮ್ಮ ಆತ್ಮಿಕ ಜೀವಿತ, ದೇವರು ಕೊಟ್ಟಿರುವ ಆಲೋಚನೆ, ನಮ್ಮ ಆತ್ಮಿಕ ಜೀವಿತ, ನಮ್ಮ ಅಧೀನತೆ, ನಮ್ಮ ವಿಧೇಯತೆ ಇವೆಲ್ಲವೂ ದೇವರ ಜೊತೆ ನಡೆಯುವುದಕ್ಕೆ ನನಗೆ ಸಹಕಾರಿಯಾಗಿದೆಯಾ ಎಂಬುದನ್ನು ಪರೀಕ್ಷಿಸಿಕೊಳ್ಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ತಾಳೆ ಆಗ್ತಾ ಇಲ್ಲ, ದಾರಿ ತಪ್ತಾ ಇದೆ, ಬೇರೆ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಪ್ರವಾದನೆಯನ್ನು ಬಿಟ್ಟು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಇದನ್ನು ನಾನು ಧೈರ್ಯವಾಗಿ ಹೇಳೋದಕ್ಕೆ ಸಾಧ್ಯ. ಯಾಕಂದರೆ ದೇವರ ವಾಕ್ಯಕ್ಕೆ ಮೀರಿದ ಯಾವ ಪ್ರವಾದನೆಯೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಸತ್ಯವೇದ ಹೇಳ್ತದೆ, ಈ ವಾಕ್ಯದಲ್ಲಿ ನೋಡುವಾಗ ಅವರ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ, ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಏನಾಗಿದ್ದಾರೆ ಅವ್ರು ಬರೋದೇ ಹಿಡ್ಕೊಂಡು ಹೋಗೋದಕ್ಕೆ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನೋಡಿ, 2 ಕೊರಿಂಥದವರಿಗೆ ಬರೆದ ಪುಸ್ತಕ 2 ಕೊರಿಂಥ 11ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ಓದಿ. 2 ಕೊರಿಂಥ 11ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, ಅಂಥವರು ಹೇಗೆ ಬರ್ತಾರಂತೆ? ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು. ಯಾರಿಗೆ ಇವರು ಮೋಸ ಮಾಡಿದ್ದಾರೆ? ಆಲ್ರೆಡಿ ದೇವರಿಗೆ ಮೋಸ ಮಾಡಿದ್ದಾರೆ. ಈ ಸುಳ್ಳು ಪ್ರವಾದಿಗಳು ದೇವರಿಗೆ ನಂಬಿಗಸ್ತರಾದವರಲ್ಲ, ದೇವರಾತ್ಮನಿಗೆ ನಂಬಿಗಸ್ತರಾದವರಲ್ಲ. ಇವರು ಸುಳ್ಳು ಅಪೋಸ್ತಲರು, ಸುಳ್ಳು ಮೋಸಗಾರರಾದ ಸೇವಕರು. ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳೋದಕ್ಕೆ ಇವರು ವೇಷ ಹಾಕೋದು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳೋದಕ್ಕೆ ವೇಷ ಹಾಕ್ತಾರೆ. ಮುಂದೆ ವೇಷ ಹಾಕಿಕೊಳ್ಳೋರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ. ನೋಡಿ, ವಾಕ್ಯ ಹೇಳ್ತದೆ ಇದೇನು ಆಶ್ಚರ್ಯನೇ ಅಲ್ಲ. ಯಾಕಂದ್ರೆ ಸೈತಾನನೇ ವೇಷ ಹಾಕೊಂಡಿರೋದ್ರಿಂದ ಇವರು ಆ ರೀತಿ ಆಗೋದ್ರಲ್ಲಿ ಏನು ದೊಡ್ಡ ಆಶ್ಚರ್ಯ ಪಡುವ ಅಗತ್ಯನೇ ಇಲ್ಲ. ಯೆರೆಮೀಯ ಪ್ರವಾದನ ಪುಸ್ತಕ 23ನೇ ಅಧ್ಯಾಯದ 21ನೇ ವಾಕ್ಯ ಓದಿ. 23:21. ಯೆರೆಮೀಯ 23:21 ಓದಿ. ನಾನು ಈ ಪ್ರವಾದಿಗಳನ್ನು ಕಳಿಸಲಿಲ್ಲ, ತಾನೇ ಆತುರಗೊಂಡರು, ನಾನು ಇವರಿಗೆ ಏನೂ ಹೇಳಲಿಲ್ಲ. ನೋಡಿ, ವಾಕ್ಯ ಹೇಳ್ತಾ ಇದೆ, ನಾನು ಈ ಪ್ರವಾದಿಗಳನ್ನು ಕಳಿಸಲಿಲ್ಲ, ತಾವೇ ಆತುರಗೊಂಡರು, ನಾನು ಇವರಿಗೆ ಏನು ಹೇಳಲಿಲ್ಲ, ತಾವೇ ಪ್ರವಾದಿಸಿದರು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಬಹಳ ಜಾಗೃತರಾಗಿರಬೇಕು. ಸಭೆಯೇ, ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿ ನಮ್ಮನ್ನು ದೇವರ ಬಳಿಗೆ ನಡೆಸುವಾತನಾಗಿದ್ದಾನೆ. ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿ ದೇವರ ಎಚ್ಚರಿಕೆಯ ಮಾತುಗಳನ್ನು ತರುವಾತನಾಗಿದ್ದಾನೆ. ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿ ನಮ್ಮನ್ನು ಖಂಡಿಸಿ, ಶಿಕ್ಷಿಸಿ, ಗದರಿಸಿ, ಬಲಪಡಿಸಿ, ಕಟ್ಟಿ ಮತ್ತೆ ಎಬ್ಬಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಿಷಯಗಳು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ಪ್ರವಾದಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಸುಳ್ಳು ಪ್ರವಾದಿಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಪ್ರವಾದನೆಯಲ್ಲಿ ನಂಬ್ತಾ ಇದ್ದೇನೆ.
ನಾನು ಪ್ರವಾದಿಗಳಲ್ಲಿ ನಂಬ್ತೇನೆ. ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿಗಳು ಯಾವಾಗಲೂ ನನ್ನನ್ನು, ನಮ್ಮನ್ನು, ದೇವ ಸಭೆಯನ್ನು, ದೇವ ಜನರನ್ನು ದೇವರ ಭಯದಲ್ಲಿ, ದೇವರ ಪರಿಶುದ್ಧತೆಯಲ್ಲಿ, ದೇವರ ಜ್ಞಾನದಲ್ಲಿ, ದೇವರ ತಿಳುವಳಿಕೆಯಲ್ಲಿ, ಸಭೆಯ ಅಭಿವೃದ್ಧಿಯಲ್ಲಿ ಯಾವಾಗಲೂ ತೊಡಗಿಸಿಕೊಳ್ಳುವ ಆತರಾಗಿದ್ದಾರೆ. ಆದರೆ ಇಲ್ಲಿ ನಾವು ಓದಿದ ಹಾಗೆ, ಯೆರೆಮೀಯ ಪುಸ್ತಕದಲ್ಲಿ ಓದಿದ ಹಾಗೆ, ನಾನು ಈ ಪ್ರವಾದಿಗಳನ್ನು ಕಳಿಸಲಿಲ್ಲ. ಹಾಗಾದರೆ ಕಳಿಸಲಿಲ್ಲ ಅಂದರೆ ಏನರ್ಥ? ಅವರೇ ಬಂದಿದ್ದು. ನಾನು ಇವ್ರಿಗೇನು ಹೇಳಲಿಲ್ಲ ಅಂದರೆ ಅರ್ಥ ಏನು? ಅವರೇ ಹೇಳಿದ್ದು. ಸೊ ನಾವು ಗ್ರಹಿಸ್ಕೊಳ್ಬೇಕು, ದೇವರು ಕಳಿಸಿದ್ದಾನ, ಇದನ್ನು ದೇವರು ಮಾತನಾಡ್ತಾ ಇದ್ದಾನೆ. ಅದಕ್ಕೆ ನಾನು ಆಗಲೇ ಒಂದು ಮಾತು ಹೇಳಿದೆ, ದೇವರು ತನ್ನ ಪ್ರವಾದಿಗಳನ್ನು ಕಳಿಸುವಾಗ, ಅಪೊಸ್ತಲರನ್ನು ಕಳಿಸುವಾಗ, ಸೇವಕರನ್ನು ಕಳಿಸುವಾಗ ತನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಯಾವುದನ್ನು ಎಲ್ಲಿಯೂ ಮಾತನಾಡೋದಿಲ್ಲ. ದೇವರ ವಾಕ್ಯಕ್ಕೆ ಮಿಗಿಲಾಗಿ ಯಾವುದು ಕೂಡ ಇಲ್ಲ. ನೀವು ಕೀರ್ತನೆ 138ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಕೀರ್ತನೆ 138:2. ಥ್ಯಾಂಕ್ ಯು ಜೀಸಸ್. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನೋಡಿ, ಇಲ್ಲಿ ಆ್ಯಕ್ಚುಲಿ ಕನ್ನಡ ಭಾಷಾಂತರದಲ್ಲಿ ಆ ಮಾತು ಯಾಕೆ ಆ ರೀತಿ ಭಾಷಾಂತರ ಆಗಿದೆ ಗೊತ್ತಿಲ್ಲ. ಆದರೆ ಅದೇ ವಾಕ್ಯವನ್ನು ನಾನು ಆಂಗ್ಲ ಭಾಷೆಯಲ್ಲಿ ಓದೋದಕ್ಕೆ ಬಯಸ್ತೇನೆ. ಅದರಲ್ಲಿ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ ಸ್ಪಷ್ಟವಾಗಿ. ಐ ವಿಲ್ ವರ್ಷಿಪ್ ಟುವರ್ಡ್ ದೈ ಹೋಲಿ ಟೆಂಪಲ್ ಆ್ಯಂಡ್ ಪ್ರೈಸ್ ದೈ ನೇಮ್ ಫಾರ್ ದೈ ಲವಿಂಗ್ ಕೈಂಡ್ನೆಸ್, ಫಾರ್ ದೈ ಟ್ರೂತ್, ಫಾರ್ ದೌ ಹ್ಯಾಸ್ಟ್ ಮ್ಯಾಗ್ನಿಫೈಡ್ ದೈ ವರ್ಡ್ ಎಬವ್ ಆಲ್ ದೈ ನೇಮ್. ನಿನ್ನ ನಾಮಕ್ಕಿಂತ ಹೆಚ್ಚಾಗಿ ನೀನು ನಿನ್ನ ವಾಕ್ಯವನ್ನು ಉನ್ನತದಲ್ಲಿಟ್ಟಿದ್ದೀ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾರ ನಾಮಕ್ಕಿಂತ ಹೆಚ್ಚಾಗಿ? ದೇವರು ತನ್ನ ನಾಮಕ್ಕಿಂತ ಹೆಚ್ಚಾಗಿ ತನ್ನ ವಾಕ್ಯವನ್ನು ಘನಪಡಿಸುವ ದೇವರಾಗಿದ್ದಾನೆ. ಹಾಗಾದರೆ ತನ್ನ ನಾಮಕ್ಕಿಂತ ಹೆಚ್ಚು ದೇವರು ವಾಕ್ಯವನ್ನು ಘನಪಡಿಸುವಾಗ ಪ್ರವಾದಿಗಳೆಲ್ಲಿದ್ದಾರೆ? ವಾಕ್ಯದ ಅಡಿಯಲ್ಲಿಯೇ. ಅಪೊಸ್ತಲರೆಲ್ಲಿದ್ದಾರೆ? ವಾಕ್ಯದ ಅಡಿಯಲ್ಲಿಯೇ. ಸುವಾರ್ತಿಕರೆಲ್ಲಿದ್ದಾರೆ? ವಾಕ್ಯದ ಅಡಿಯಲ್ಲಿಯೇ. ಸಭಾಪಾಲಕರೆಲ್ಲಿದ್ದಾರೆ? ವಾಕ್ಯದ ಅಡಿಯಲ್ಲಿಯೇ. ಉಪದೇಶಕರೆಲ್ಲಿದ್ದಾರೆ? ವಾಕ್ಯದ ಅಡಿ. ಯಾವುದೇ ಪ್ರಕಟಣೆ ಬರೋದಾದರೂ ಕೂಡ ಚೆನ್ನಾಗಿ ಗಮನಿಸಿ, ಯಾವುದೇ ಪ್ರಕಟಣೆ ಬರೋದಾದರೆ ವಾಕ್ಯವನ್ನು ಮೀರಿದ ಪ್ರಕಟಣೆ ಯಾವುದು ಕೂಡ ಅಲ್ಲ. ಎಲ್ಲ ಕೂಡ ವಾಕ್ಯಕ್ಕೆ ಒಳಪಟ್ಟಿರುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ದೇವರ ಸಭೆ ಬಹಳ ಜಾಗೃತೆ ಉಳ್ಳವರಾಗಿ ನಾವು ಈ ಸಂಗತಿಗಳನ್ನು ನಾವು ಪರಿಗಣಿಸಬೇಕಾಗಿದೆ. ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿಯಾಗಿರುತ್ತೆ, ಐ ಬೌ ಡೌನ್ ಟುವರ್ಡ್ ಯುವರ್ ಹೋಲಿ ಟೆಂಪಲ್ ಆ್ಯಂಡ್ ಗಿವ್ ಥ್ಯಾಂಕ್ಸ್ ಟು ಯುವರ್ ನೇಮ್ ಫಾರ್ ಯುವರ್ ಸ್ಟೆಡ್ ಫಾಸ್ಟ್ ಲವ್ ಆ್ಯಂಡ್ ಯುವರ್ ಫೇತ್ಫುಲ್ನೆಸ್, ಫಾರ್ ಯು ಹ್ಯಾವ್ ಎಕ್ಸಾಲ್ಟೆಡ್ ಅಬೌವ್ ಆಲ್ ಥಿಂಗ್ಸ್ ಯುವರ್ ನೇಮ್ ಆ್ಯಂಡ್ ಯುವರ್ ವರ್ಡ್. ನಿನ್ನ ನಾಮಕ್ಕಿಂತ ಮಿಗಿಲಾಗಿ ನೀನು ನಿನ್ನ ವಾಕ್ಯವನ್ನು ಉನ್ನತದಲ್ಲಿಟ್ಟಿದ್ದಿ. ಹಾಗಾದರೆ ಪ್ರಿಯ ದೇವಜನವೇ, ಇವತ್ತು ನಾವು ಚೆನ್ನಾಗಿ ಗಮನಿಸಬೇಕು, ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನಾವು ಜಾಗೃತರಾಗಿರಬೇಕು. ಇಲ್ಲದಿದ್ದರೆ ಅವರು ಕುರಿ ವೇಷ ಹಾಕ್ಕೊಂಡು ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ದೇವರ ಸಭೆಯಿಂದ ತಪ್ಪಿಸಿಬಿಡ್ತಾರೆ, ದೇವರ ಭಯದಿಂದ ತಪ್ಪಿಸಿಬಿಡ್ತಾರೆ, ದೇವರ ಚಿತ್ತದಿಂದ ತಪ್ಪಿಸಿಬಿಡ್ತಾರೆ, ದೇವರ ಯೋಜನೆಯಿಂದ ತಪ್ಪಿಸಿಬಿಡ್ತಾರೆ. ಪ್ರವಾದನೆಗಳು ತಪ್ಪಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನಿಲ್ಲಿ ಪ್ರಸಂಗಿಸ್ತಾ ಇರೋದು, ನಾನಿಲ್ಲಿ ಎಚ್ಚರಿಸ್ತಾ ಇರೋದು ಪ್ರವಾದಿಗಳ ಬಗ್ಗೆ ಅಲ್ಲ, ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿಗಳ ಬಗ್ಗೆ ಅಲ್ಲ. ಪ್ರವಾದಿಗಳ ಹೆಸರಿನಲ್ಲಿ ವೇಷ ಹಾಕಿಕೊಂಡು ಬರುವ ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ನಾವು ಜಾಗೃತರಾಗಿರಬೇಕು. ಇವತ್ತು ಸಭೆ ಎಚ್ಚರವಾಗಿರಬೇಕು. ಇವತ್ತು ಸಭೆ ವಿವೇಚಿಸುವಂಥದ್ದಾಗಿರಬೇಕು. ಇವತ್ತು ಸಭೆ ಅದರ ವಿಷಯದಲ್ಲಿ ಜ್ಞಾನವುಳ್ಳವರಾಗಿರಬೇಕು. ಯಾಕೆಂದರೆ ವಾಕ್ಯ ಹೇಳ್ತದೆ, ಆದರೆ ಒಳಗೆ ನೋಡಿದರೆ, ಎಲ್ಲಿ ನೋಡಿದರೆ ಏನಿದ್ರ ಅರ್ಥ? ಒಳಗೆ ನೋಡಿದರೆ ಅಂತ ವಾಕ್ಯ ಹೇಳುವಾಗ ಏನು ಯಾವುದರ ಬಗ್ಗೆ ದೇವರ ವಾಕ್ಯ ಹೇಳ್ತಾ ಇದೆ? ಮತ್ತಾಯ 7:15 ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಆ ವಾಕ್ಯ ಇನ್ನೊಮ್ಮೆ ನೋಡಿ, 7:15. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ, ಅವರ ಫಲಗಳಿಂದ ಅವರನ್ನು. ಏನು ಒಳಗೆ ನೋಡಿದರೆ ಅಂತ ವಾಕ್ಯ ಹೇಳ್ತಲ್ಲ, ಏನಿದು ಒಳಗೆ ನೋಡಿದರೆ? ನಾವು ಯಾವುದಾದ್ರೂ ಮನುಷ್ಯನ ಹೃದಯವನ್ನು ತೆರೆದು ಒಳಗೆ ಹೃದಯದಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಸಾಧ್ಯನಾ? ಯಾವುದ್ರ ಬಗ್ಗೆ ದೇವರ ವಾಕ್ಯ ಮಾತಾಡ್ತಾ ಇದೆ? 16ನೇ ವಾಕ್ಯವನ್ನು ಓದುವಾಗ ಹೇಳುತ್ತೆ, ಅವರ ಫಲಗಳು,
ಅವರ ಕ್ಯಾರೆಕ್ಟರ್ಸ್, ಅವರ ಗುಣಗಳಿಂದ ಅವರನ್ನು ಕಂಡುಕೊಳ್ತೀರಿ. ಇವತ್ತು ಪ್ರಿಯ ದೇವಜನವೇ, ಇವತ್ತು ಅನೇಕ ಸಮಯದಲ್ಲಿ ವರಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಗುಣಗಳಿಗೆ, ಸ್ವಭಾವಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅಪಾಯದಲ್ಲಿದ್ದೇವೆ. ಸುಳ್ಳು ಪ್ರವಾದಿಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದರೆ, ಅವರ ಗುಣಗಳು, ಅವರ ಸ್ವಭಾವಗಳಲ್ಲಿ ವ್ಯತ್ಯಾಸ ಇರೋದಿಲ್ಲ, ಆದರೆ ವರಗಳಲ್ಲಿ ಅವರು ತುಂಬ ಪ್ರಜ್ವಲಿಸ್ತಾ ಇರ್ತಾರೆ. ಯಾಕೆಂದರೆ ವಾಕ್ಯ ಹೇಳುತ್ತೆ, ಗಾಡ್ಸ್ ಗಿಫ್ಟ್ ಆರ್ ಇರ್ರಿವೋಕಬಲ್. ಅಂದರೆ ದೇವರು ತಾನು ಕೊಡುವಂಥ ವರವನ್ನು ಹಿಂದೆಗೆಯುವುದಿಲ್ಲ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅದು ನಮಗೆ ಬಿಟ್ಟಿದೆ. ಯಾಕಂದರೆ ಪ್ರತಿಯೊಬ್ಬನು ನ್ಯಾಯಾಧಿಪತಿ, ನ್ಯಾಯಸ್ಥಾನದ ಮುಂದೆ ನಿಲ್ಲುವಾಗ ನಾವು ಪ್ರತಿಯೊಬ್ಬರು ಕೂಡ ಅವನವನಿಗೆ ಕೊಡಲ್ಪಟ್ಟದಕ್ಕೆ ಲೆಕ್ಕವನ್ನು ಕೊಡಬೇಕು. ಸೊ ಹಾಗಾಗಿ ಸತ್ಯವೇದ ಹೇಳುತ್ತೆ, ನಾವು ಎಚ್ಚರಿಕೆ ಆಗಿರಬೇಕು. ಅವರು ಒಳಗೆ ನೋಡಿದರೆ ಹಿಡ್ಕೊಂಡು ಹೋಗುವ ತೋಳ. ಅಂದರೆ ಅರ್ಥ ಏನಂದರೆ, ಹೊರಗಡೆ ಮಾತ್ರ ಕುರಿ ವೇಷ, ಒಳಗಡೆ ಹೇಗಿದ್ದಾರೆ? ತೋಳದ ಬುದ್ಧಿ ಗೊತ್ತಾ ನಿಮಗೆ? ವಂಚನೆಯಿಂದ ಕೂಡಿರುವಂಥದ್ದು, ಮೋಸ ಮಾಡುವಂಥದ್ದು, ಅವಕಾಶಕ್ಕಾಗಿ ಕಾಯ್ತಾ ಇರುವಂಥದ್ದು. ಇವತ್ತು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಒಂದು ವೇಳೆ ಎಲ್ಲಿಯಾದರೂ ಸ್ವಲ್ಪ ತಪ್ಪೋದಾದರೂ ಕೂಡ, ಸೂಕ್ಷ್ಮತೆ ಕಳ್ಕೊಂಡ್ರು, ದೇವರ ಸ್ವರಕ್ಕೆ ಕಿವಿಗೊಡದೆ ಹೋದರೆ, ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡದೆ ಹೋದರೆ ನಾವು ಇಂಥ ಅಪಾಯದಲ್ಲಿದ್ದೇವೆ ಅನ್ನೋದನ್ನು ಮರೆಯಬಾರ್ದು. ಇವತ್ತು ದೇವರು ಅದಕ್ಕೋಸ್ಕರ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ದೇವರು ಸಭೆಯನ್ನು ಸ್ಥಾಪಿಸಿದ್ದಾನೆ, ಅದಕ್ಕೋಸ್ಕರ ದೇವರು ತನ್ನ ಕುರುಬನನ್ನು ನೇಮಿಸಿದ್ದಾನೆ, ಅದಕ್ಕೋಸ್ಕರ ದೇವರು ಅನ್ಯೋನ್ಯತೆ ನೆಟ್ಟಿದ್ದಾನೆ, ಅದಕ್ಕೋಸ್ಕರ ದೇವರು ಸಹೋದರ ಸ್ನೇಹವನ್ನು, ಸಹೋದರ ಪ್ರೀತಿಯನ್ನು ಸಭೆಯಲ್ಲಿಟ್ಟಿದ್ದಾನೆ. ಈ ಅನ್ಯೋನ್ಯತೆ ಇರುವಾಗಲೇ ನಾವು ಆ ಸಂಗತಿಗಳನ್ನು ಗ್ರಹಿಸಿಕೊಳ್ಳೋದಕ್ಕೆ, ಕಂಡುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲವಾದರೆ ನಾವು ಸೂಕ್ಷ್ಮತೆಯನ್ನು ಕಳ್ಕೊಂಡು ಬಿಡ್ತೇವೆ. ಕೆಲವರು ಹೇಳ್ತಾರೆ, ನಮಗೆ ಯಾವ ಸಭೆ ಇಲ್ಲ, ನಮಗೆ ಯಾರು ಸಭಾಪಾಲಕರಲ್ಲ, ನೇರವಾಗಿ ಯೇಸು ಸ್ವಾಮಿಯೇ ನಮ್ಮ ಸಭಾಪಾಲಕ. ಅಂಥವ್ರಿಗೆ ನಾನು ಹೇಳೋದು, ನೀವು ಇಲ್ಲಿರಬೇಕಾದ್ರಲ್ಲ, ನೇರವಾಗಿ ಅಲ್ಲೇ ಇದ್ದರೆ ಒಳ್ಳೆಯದು. ಕೆಲವರು ಯಾವ ಸಭೆಗೆ ತಮ್ಮನ್ನು ಒಪ್ಪಿಸಿಕೊಡೋದಿಲ್ಲ, ಯಾವ ನಾಯಕತ್ವಕ್ಕೆ ಒಪ್ಪಿಸಿಕೊಡೋದಿಲ್ಲ, ಯಾವ ಆತ್ಮಿಕ ಅಧಿಕಾರಕ್ಕೆ ಒಪ್ಪಿಸಿಕೊಡೋದಿಲ್ಲ. ಅವ್ರು ಹೇಳ್ತಾರೆ, ನಾವೆಲ್ಲ ಡೈರೆಕ್ಟ್ ಕನೆಕ್ಷನ್ ಅಲ್ಲೇ. ನಾನು ಹೇಳ್ತೀನಿ, ಡೈರೆಕ್ಟ್ ಕನೆಕ್ಷನ್ ಅಲ್ಲೇ ಅಂದರೆ ನೀವು ಅಲ್ಲೇ ಇರಬೇಕಾದವರು, ಇಲ್ಲಿರಬೇಕಾದವರಲ್ಲ. ಸೊ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಅನೇಕ ಸಮಯದಲ್ಲಿ ನಾವು ಈ ಸಂಗತಿಗಳನ್ನು ಗ್ರಹಿಸದೇ ಇರುವ ನಿಮಿತ್ತ, ಈ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವ ನಿಮಿತ್ತ ನಾವು ದಾರಿ ತಪ್ಪರಾಗ್ತೇವೆ. ವಾಕ್ಯ ಹೇಳ್ತದೆ, ಅವರ ಫಲಗಳಿಂದಲೇ ಅವರನ್ನು ಕಂಡುಕೊಳ್ಳುವಿರಿ, ತಿಳ್ಕೊಳ್ಳುವಿರಿ. 16ನೇ ವಾಕ್ಯದ 2ನೇ ಭಾಗ ಹೇಳುತ್ತೆ, ಮುಳ್ಳು ಗಿಡಗಳಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಲೆಲೂಯಾ. ವಾಕ್ಯ ಹೇಳ್ತದೆ, ಈ ಪ್ರವಾದಿಗಳ ವಿಷಯದ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನಾವು ಬರುವಾಗ ಅವರ ಫಲಗಳಿಂದ ನೀವು ಅವರನ್ನು ಕಂಡುಕೊಳ್ತೀರಿ ಎಂಬುದಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸುತ್ತದೆ. ಹಾಗಾದರೆ ಫಲಗಳನ್ನು ಕಂಡುಕೊಳ್ಳಬೇಕೆನ್ನೋದಾದರೆ ನಾವು 20ನೇ ವಾಕ್ಯದಲ್ಲಿ ಯೇಸು ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಸೊ ಫಲಗಳು ಬಹಳ ಮುಖ್ಯ. ಪಕ್ಕದಲ್ಲಿ ನೋಡಿ ಹೇಳಿ, ಫಲ ಬಹಳ ಮುಖ್ಯ. ವರ ಎಷ್ಟೇ ಇದ್ದರೂ ಹೇಳಿ, ಪಕ್ಕದಲ್ಲಿ ನೋಡಿ ಹೇಳಿ, ವರ ಎಷ್ಟೇ ಇದ್ದರೂ ಫಲ ಬಹಳ ಮುಖ್ಯ. ಅದಕ್ಕೆ ವಾಕ್ಯ ನಮಗೆ ಯಾವತ್ತೂ ಕೂಡ ಆಂತರ್ಯ, ಇನ್ನರ್ ಬ್ಯೂಟಿ, ನಮ್ಮ ಆಂತರ್ಯದಲ್ಲಿ ನಾವು ಸೌಂದರ್ಯವುಳ್ಳವರಾಗಿರ್ಬೇಕೆಂಬುದಾಗಿ ಯಾವಾಗ ಹೇಳುತ್ತೆ. ಲೋಕ ಏನು ಹೇಳುತ್ತೆ ಗೊತ್ತಾ? ಹೊರಗಡೆ ಯಾವಾಗಲೂ ಬ್ಯೂಟಿಫುಲ್ ಆಗಿರಬೇಕಂತ ಲೋಕ ಹೇಳುತ್ತೆ. ದೇವರೇನು ಹೇಳ್ತಾರೆ ಗೊತ್ತಾ? ಒಳಗಡೆ ಯಾವಾಗಲೂ ಬ್ಯೂಟಿಫುಲ್ ಆಗಿರಬೇಕಂತ ದೇವರು ಹೇಳ್ತಾರೆ. ನಮ್ಮ ಆಂತರ್ಯದಲ್ಲಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ಗುಣದಲ್ಲಿ, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಆಂತರ್ಯದ ಸಂಗತಿಗಳಲ್ಲಿ, ಪರಿಶುದ್ಧತೆಯಲ್ಲಿ ನಾವು ಯಾವಾಗಲೂ ಸುಂದರವಾಗಿರಬೇಕೆಂಬುದಾಗಿ ಸತ್ಯವೇದ ಹೇಳುತ್ತೆ. ಮತ್ತಾಯ 12ನೇ ಅಧ್ಯಾಯ 33ನೇ ವಾಕ್ಯ ಓದಿ. ಮತ್ತಾಯ 12:33, Matthew 12:33. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದೆನ್ನಿರಿ. ನೋಡಿ, ಮರ ಒಳ್ಳೆದಿದ್ರೆ ಅದರ ಫಲವು ಒಳ್ಳೆದೆನ್ನಿರಿ. ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಹೇಗೆ ಗೊತ್ತಾಗ್ಬಿಡುತ್ತೆ? ಇಲ್ಲಿ ನೋಡಿ, ಇಲ್ಲಿ ಕೂಡ ಹೇಳೋದು, ದೇವರಿಷ್ಟೇ ಹೇಳೋದು, ಮರ ಒಳ್ಳೇದೆಂದರೆ ಫಲನೂ ಒಳ್ಳೆಯದೇ. ಸ್ವಲ್ಪ ನಿಮ್ಮ ಬದಿಯಲ್ಲಿರೋ ನೋಡಿ ಹೇಳಿ, ಮರ ಒಳ್ಳೇದಿದ್ರೆ ಫಲನೂ ಒಳ್ಳೆಯದೇ. ಮರ ಹುಳುಕಿದ್ರೆ ಫಲವು ಉಳಿಕೆ.
ಹಾಗಾದರೆ ಕಂಡುಹಿಡಿಯೋದು ಹೇಗೆ? ಅದರ ಫಲದಿಂದಲೇ ಮರದ ಗುಣ ಗೊತ್ತಾಗ್ತದೆ. ಇವತ್ತು ಸುಳ್ಳು ಪ್ರವಾದಿಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ವರಗಳಿಂದ ಅಲ್ಲ, ಅವರು ಹೇಳುವ ಸಂಗತಿಗಳಿಂದ ಅಲ್ಲ, ಫಲಗಳಿಂದ ಕಂಡುಹಿಡಿಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ನನ್ನನ್ನು ಮತ್ತು ನಿಮ್ಮನ್ನು ಯಾವ ಮಟ್ಟಕ್ಕೆ ಕರೀತಾ ಇದ್ದಾನೆ ಅಂತ ಹೇಳಿದ್ರೆ, ಆತನು ಪರಿಶುದ್ಧನಾಗಿರುವ ಹಾಗೆ ನಾನು ಮತ್ತು ನೀವು ಪರಿಶುದ್ಧರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ದುರಾದೃಷ್ಟವಶಾತ್ ನಾನು ಬಹಳ ದುಃಖದಿಂದ ಹೇಳ್ತೇನೆ, ಇವತ್ತು ಪ್ರವಾದಿ ಅನ್ನುವ ಹೆಸರಿನಲ್ಲಿ ಪಾಪ ಮಾಡಿದರೂ ತೊಂದರೆ ಇಲ್ಲ ಅನ್ನುವ ಮಟ್ಟಕ್ಕೆ ಪ್ರವಾದಿಸ್ತಾ ಇದ್ದಾರೆ. ನಿಮ್ಮ ಹಳೆಯ ಪಾಪ, ಈಗಿನ ಪಾಪ, ಮುಂದಿನ ಪಾಪ ಎಲ್ಲವೂ ಕೂಡ ಆಲ್ರೆಡಿ ಪೇಯ್ಡ್ ಆಗಿಬಿಟ್ಟಿದೆ. ನೆನಪಿಟ್ಕೊಳ್ರಿ, ಕೃಪೆ ನಾವು ಪಾಪ ಮಾಡೋದಕ್ಕೆ ಅಧಿಕಾರ ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೃಪೆ ನಾವು ದಾರಿ ತಪ್ಪೋದಕ್ಕೆ ಅನುಮತಿ ಕೊಡೋದಿಲ್ಲ. ಕೃಪೆ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವುದಕ್ಕೆ ಅನುಮತಿ ಕೊಡೋದಿಲ್ಲ. ನಮ್ಮಲ್ಲಿ ದೇವರ ಭಯ ಇಲ್ಲೋ ಅನ್ನೋದಾದರೆ, ನಮ್ಮಲ್ಲಿ ದೇವರ ಪರಿಶುದ್ಧತೆ ಇಲ್ಲ ಅನ್ನೋದಾದರೆ ನಾವು ಈಗಾಗಲೇ ದೇವರಿಂದ ದೂರ ಹೋಗಿಬಿಟ್ಟಿದ್ದೀವಿ ಅಂತ ಅರ್ಥ. ನಾನು ಯಾವಾಗಲೂ ಪ್ರಾರ್ಥಿಸೋದು, ದೇವರ ಹತ್ರ ಕೇಳೋದು, ದೇವರೇ ನನ್ನ ಜೀವಿತದ ಕೊನೆಯವರೆಗೂ ಯಾವಾಗಲೂ ನಿನ್ನ ಭಯದಲ್ಲಿ ಜೀವಿಸೋದಕ್ಕೆ ನನಗೆ ಕಲಿಸಿಕೊಡು. ನಿಮ್ಮ ಭಯದಲ್ಲಿ ನಾನು ಬದುಕೋದಕ್ಕೆ ನನಗೆ ಕಲಿಸಿಕೊಡು. ನಿನ್ನ ಸ್ವಭಾವದಲ್ಲಿ ನಾನು ಜೀವಿಸೋದಕ್ಕೆ ನನಗೆ ಕಲಿಸಿಕೊಡು. ಒಂದು ವೇಳೆ ಇವತ್ತು ನಾವು ಫೇಮಸ್ ಆಗದೇ ಇರ್ಬೋದು, ಆದರೆ ಫೇತ್ಫುಲ್ ಆಗಿರೋಣ. ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಫೇಮಸ್ ಆಗದೇ ಇರ್ಬೋದು, ಆದರೆ ಫೇತ್ಫುಲ್ ಆಗಿರಿ. ಇವತ್ತು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಫೇಮಸ್ ಆಗಿಲ್ಲ, ಫೇಸ್ಬುಕ್ಕಲ್ಲಿ ಲೈಕ್ ಬಂದಿಲ್ಲ, ಯೂಟ್ಯೂಬಲ್ಲಿ ಲೈಕ್ ಬಂದಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಲೈಕ್ ಬಂದಿಲ್ಲ, ಎಮೋಜಿ ಹಾರ್ಟ್ ಬಂದಿಲ್ಲ. ಕೆಲವರು ನಾನು ರೀಸೆಂಟ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಒಂದು ನ್ಯೂಸ್ನ ಒಂದು ಕ್ಲಿಪ್ ನೋಡ್ತಾ ಇದ್ದೆ. ಒಂದು ಹುಡುಗಿ ತಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರುವಾಗ ಲೈಕ್ಸ್ ಹೆಚ್ಚು ಬಂದಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಯಾಕೆ? ಜಸ್ಟ್ ಲೈಕ್ಸ್ ಬರಲಿಲ್ಲ. ಬೇರೆಯವರಿಗೆ ತುಂಬ ಲೈಕ್ಸ್ ಬಂದಿದೆ, ಈಕೆಗೆ ಲೈಕ್ಸ್ ಬರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇವತ್ತು ನಾವು ಪ್ರಸಿದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ನಾವು ನಂಬಿಗಸ್ತರಾಗಿರುವುದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ನಮ್ಮನ್ನು ಲೋಕ ಗುರುತಿಸ್ತದೋ ಗುರುತಿಸೋದಿಲ್ಲವೋ ಚಿಂತೆ ಇಲ್ಲ, ದೇವರು ನಮ್ಮನ್ನು ಗುರುತಿಸಬೇಕು. ಆಮೇನ್. ನಾವು ಹೊರಗಿನ ತೋರಿಕೆಯಲ್ಲಿ, ಹೊರಗಿನ ಲೋಕದ ದೃಷ್ಟಿಯಲ್ಲಿ ನಾವು ಯಶಸ್ಸುಳ್ಳವರಾಗದೇ ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿರೋದಾದರೆ ಸಾಕು. ದೇವರು ನಮ್ಮನ್ನು ನೋಡಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ಎಂಬುದಾಗಿ ಹೇಳೋದಾದರೆ ಸಾಕು. ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು, ಅದಕ್ಕಾಗಿ ನಾವು ಮುಂದೆ ಹೋಗಬೇಕು. ಅದಕ್ಕೋಸ್ಕರ ಸತ್ಯವೇದ ಹೇಳುತ್ತೆ, ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಏನಿದ್ರ ಅರ್ಥ? ಆ್ಯಕ್ಚುಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರವನ್ನು ಕೊಯ್ಯುವುದುಂಟೆ. ಏನು ಅರ್ಥ? ಆ್ಯಕ್ಚುಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಯೇಸು ಸ್ವಾಮಿ ಇಲ್ಲಿ? ಯಾವ ಜಾತಿಯ ಮರವೋ ಅದೇ ಜಾತಿಯ ಹಣ್ಣನ್ನು ಕೊಡುತ್ತೆ, ಬೇರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಉಳುಕಾದ ಮರದಿಂದ ಒಳ್ಳೆಯ ಹಣ್ಣನ್ನು ಎದುರು ನೋಡಬೇಡಿ, ಒಳ್ಳೆಯ ಮರದಿಂದ ಉಳುಕುವ ಹಣ್ಣನ್ನು ಎದುರು ನೋಡಬೇಡಿ. ಸಿಂಪಲ್. ಯೇಸು ಸ್ವಾಮಿ ಎಷ್ಟು ಸರಳವಾಗಿ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೇ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಬಿಟ್ಟಿದ್ದೇವೆ. ಯೇಸು ಸ್ವಾಮಿ ಬಹಳ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇನ್. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ನೀವು ಅಂಜೂರವನ್ನು ಕೊಯ್ಯುವುದುಂಟೆ, ಹಾಗೆಯೇ ಒಳ್ಳೆಯ ಮರದಿಂದ ಒಳ್ಳೆಯ ಫಲವನ್ನು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಬಹಳ ಮುಖ್ಯವಾದ 19ನೇ ವಾಕ್ಯಕ್ಕೆ ಬರೋಣ. 19ನೇ ವಾಕ್ಯ. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು. ಸೊ ಇಲ್ಲಿ ಮರವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಯೇಸು ಸ್ವಾಮಿ? ನಾವು ನೋಡಿದ್ವಲ್ಲ, ಈಗ 15ನೇ ವಾಕ್ಯದ ನೋಡ್ತಾ ಬರ್ತಾ ಇದ್ದೀವಿ. ಸುಳ್ಳು ಪ್ರವಾದಿಗಳ ಬಗ್ಗೆ ಮಾತಾಡಿದ್ರು,
ಮಾತಾಡ್ತಾ ಬರ್ತಾ ಕೂಡಲೇ ಮರ ಮತ್ತು ಫಲಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಾದರೆ ಮರ ಯಾರು? ಮನುಷ್ಯ, ಪ್ರವಾದಿ, ಅದರ ಸುಳ್ಳು ಪ್ರವಾದಿ ಅಥವಾ ಸುಳ್ಳು ಅಪೊಸ್ತಲ, ವೇಷ ಹಾಕಿಕೊಂಡಿರೋರು. ಈಗ ವಾಕ್ಯ ಹೇಳ್ತದೆ, ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು, ಅದು ಯಾರು ಬೇಕಾದರೂ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ವಾಕ್ಯ ಹೇಳ್ತಾ ಇದೆ ಅವುಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಅಂದರೆ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ದೇವರು ಇವತ್ತು ದೇವರು ಸಭೆಯಿಂದ ಏನು ಎದುರು ನೋಡ್ತಾ ಇದ್ದಾರೆ? ಇವತ್ತು ದೇವರು ನನ್ನಿಂದ ಏನು ಎದುರು ನೋಡ್ತಾ ಇದ್ದಾರೆ? ಇವತ್ತು ಜನರಿಂದ ದೇವರು ಏನು ಎದುರು ನೋಡ್ತಾ ಇದ್ದಾರೆ ಅಂದರೆ ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪವನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಟ್ರೂ ರಿಪೆಂಟೆನ್ಸ್ ಫ್ರಮ್ ದ ಚರ್ಚ್. ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪ ಸಭೆಯಿಂದ ದೇವರು ಎದುರು ನೋಡ್ತಾ ಇದ್ದಾನೆ. ಇವತ್ತು ನಮ್ಮಲ್ಲಿ ಆ ನಿಜವಾದ ಮಾನಸಾಂತರ ಇದೆಯಾ? ಇಲ್ಲಿ ನಾವು ಸುಳ್ಳು ಪ್ರವಾದಿಗಳ ಬಗ್ಗೆ ನೋಡಿದೆವು, ಆದರೆ ಇವತ್ತು ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಮ್ಮ ಫಲಗಳು ಹೇಗಿದೆ? ನಮ್ಮ ಫಲಗಳು ನಾವು ಹೇಳುವ ರೀತಿಯಲ್ಲಿಯೇ, ನಾವು ಜೀವಿಸುವ ರೀತಿಯಲ್ಲೇ ನಮ್ಮ ಫಲಗಳಿದೆಯಾ, ಅಥವಾ ನಾವು ಹೇಳುವುದೊಂದು ಮಾಡೋದು ಇನ್ನೊಂದಿದೆಯಾ? ನಮ್ಮ ಗುಣಗಳು ಹೇಗಿದೆ? ನಮ್ಮ ಸ್ವಭಾವಗಳು ಹೇಗಿದೆ? ನಮ್ಮ ಒಳಗಿನ ಜೀವಿತ ಹೇಗಿದೆ? ನಮ್ಮ ಆಂತರಿಕ ಜೀವಿತ ಹೇಗಿದೆ? ನಾವು ಹೇಳುವುದನ್ನೇ ಮಾಡ್ತಾ ಇದ್ದೇವಾ? ಮಾಡುವುದನ್ನೇ ಹೇಳ್ತಾ ಇದ್ದೇವಾ? ನಾವು ಹೇಳ್ತೇವೆ ನಮ್ಮ ದೇವರು ಸುಳ್ಳುಗಾರನಲ್ಲ, ದೇವರು ಹೇಳುವುದನ್ನೇ ಮಾಡುವಾತನು, ಆತನು ಮಾಡುವುದನ್ನೇ ಹೇಳುವಾತನು. ನಾವು ಯಾರು? ದೇವರ ಮಕ್ಕಳು. ಹಾಗಾದರೆ ನಾವು ಹೇಗಿರಬೇಕು? ನಾವು ಹೇಳುವುದನ್ನೇ ಮಾಡಬೇಕು, ಮಾಡೋದನ್ನೇ ಹೇಳಬೇಕು. ಅಂದರೆ ಅರ್ಥ, ನಮ್ಮ ಸ್ವಭಾವಗಳು, ನಮ್ಮ ಗುಣಗಳು, ನಮ್ಮ ಫಲಗಳು ನಮ್ಮ ಜೀವಿತವನ್ನು, ಕ್ರಿಸ್ತಿಯ ಜೀವಿತವನ್ನು ಪ್ರತಿಬಿಂಬಿಸಬೇಕು. ಕ್ರಿಸ್ತನನ್ನು ಪ್ರತಿಬಿಂಬಿಸಬೇಕು. ಕ್ರಿಸ್ತನನ್ನು ಈ ಲೋಕಕ್ಕೆ ಪರಿಚಯ ಪಡಿಸಬೇಕು. ನಾವು ಎಂಥವರು, ಎಂಥ ಸ್ವಭಾವವುಳ್ಳವರು, ನಾವು ಯಾರಿಗೆ ಸೇರಿದವರೆಂಬುದನ್ನು ನಮ್ಮ ಗುಣ ಸ್ವಭಾವಗಳ ಮೂಲಕ ನಾವು ತೋರಿಸುವವರಾಗಿರಬೇಕು. ಒಂದು ವೇಳೆ ಅಂಥ ಗುಣ ಸ್ವಭಾವಗಳು ಇವತ್ತು ನನ್ನಲ್ಲಿಲ್ಲ, ನಮ್ಮಲ್ಲಿಲ್ಲ ಎಂಬುದಾಗಿ ಹೇಳೋದಾದರೆ ನಾನು ಮತ್ತು ನಾವು ಮನತಿರುಗುವವರಾಗಿರಬೇಕು. ನಾವು ಪಶ್ಚಾತ್ತಾಪ ಪಡುವವರಾಗಿರಬೇಕು. ದೇವರ ಕಡೆಗೆ ಹಿಂದಿರುಗುವವರಾಗಿರಬೇಕು. ಒಂದು ವೇಳೆ ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪ ಇಲ್ಲ ಎನ್ನುವುದಾದರೆ, ನಮ್ಮಲ್ಲಿ ನಿಜವಾದ ಮಾನಸಾಂತರ ಇಲ್ಲ ಎನ್ನುವುದಾದರೆ, ವಾಕ್ಯ ಹೇಳ್ತಾ ಇದೆ, ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಪಕ್ಕದಲ್ಲಿ ನೋಡಿ ಹೇಳಿ, ಮರದ ಗಾತ್ರದಿಂದ ಫಲ ಗೊತ್ತಾಗೋದಿಲ್ಲ, ಮರದ ಫಲದಿಂದ ಮರದ ಗುಣ ಗೊತ್ತಾಗ್ತದೆ. ಸಾಧಾರಣವಾಗಿ ನಾವು ಮರವನ್ನು ಹೇಗೆ ಅಳಿತೇವೆ? ಎಷ್ಟು ದೊಡ್ಡ ಮರ, ಆದರೆ ದೇವರು ಗಾತ್ರದಿಂದ ಮರವನ್ನು ಕಂಡುಹಿಡಿಯುವುದಿಲ್ಲ, ಅದರ ಫಲದಿಂದ ಮರವನ್ನು ಕಂಡುಹಿಡಿಯುತ್ತಾನೆ. ನಾವು ಹೊರಗಿನ ತೋರಿಕೆಗೆ ಎಷ್ಟು ಎತ್ತರವಾಗಿದ್ದೇವೆ, ಎಷ್ಟು ಗಾತ್ರವಾಗಿದ್ದೇವೆ, ಯಾವ ರೀತಿಯಾಗಿದ್ದೇವೆ, ಇದೆಲ್ಲ ಇದು ಲೋಕದ ದೃಷ್ಟಿಗೆ ಮಾತ್ರ. ಅದರ ದೇವರ ದೃಷ್ಟಿಗೆ ನಮ್ಮ ಫಲಗಳು ಆತನಿಗೆ ಬಹಳ ಮುಖ್ಯ. ನಮ್ಮ ಫಲಗಳು ಬಹಳ ಮುಖ್ಯ. ಒಂದು ವೇಳೆ ನಮ್ಮ ಫಲದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಯಜಮಾನನು ಕಡಿದು ಬಿಸಾಡಿಬಿಡ್ತಾನೆ. ಇವತ್ತು ದೇವರು ಸಭೆಗೆ ಕೊಡ್ತಾ ಇರುವ ಕರೆ, ದೇವರು ನಮ್ಮ ಪ್ರತಿಯೊಬ್ಬರಿಗೂ ಕೊಡ್ತಾ ಇರೋ ಕರೆ, ಇವತ್ತು ನಮ್ಮ ಫಲಗಳಿಂದ ನಮ್ಮ ಜೀವಿತವನ್ನು ನಾವು ದೇವರ ಮುಂದೆ ತರಬೇಕಾಗಿದೆ. ಯಥಾರ್ಥವಾದ ಫಲಗಳಿಂದ ದೇವರ ಮುಂದೆ ನಾವು ಕಾಣಿಸಿಕೊಳ್ಳಬೇಕಾಗಿದೆ. ನಮ್ಮ ಹೃದಯದಲ್ಲಿ ಯಥಾರ್ಥತ್ವದಿಂದ ನಾವು ಆತನ ಮುಂದೆ ಕಾಣಿಸಿಕೊಳ್ಳಬೇಕು. ಭೂಲೋಕ ಸಂಬಂಧವಾದ ಸಂಗತಿಗಳು ಇರೋದಾದರೆ ಅದನ್ನು ಸಾಯಿಸಬೇಕೆಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಕೊಲೊಸ್ಸೆ 3ನೇ ಅಧ್ಯಾಯದ 5ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ವಾಕ್ಯ ಹೇಳ್ತಾ ಇದೆ ನೋಡಿ, ಆದುದರಿಂದ ನಾವು ಕರೆಯಲ್ಪಟ್ಟಿರುವುದು ಆತನ ಸ್ವಭಾವಕ್ಕೆ, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಆತನ ಸಂಗಡ ಇರುವುದಕ್ಕಾಗಿ ಕರೆಯಲ್ಪಟ್ಟವರು. ನೀವು 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದೋದಾದರೆ ವಾಕ್ಯ ಹೇಳ್ತದೆ, 1, 2, 3
4 ವಾಕ್ಯಗಳನ್ನು ಓದೋದಾದರೆ ವಾಕ್ಯ ಹೇಳ್ತಾ ಇದೆ, ನೀವು ಕ್ರಿಸ್ತನೊಡನೆ ಎಬ್ಬಿಸಲ್ಪಟ್ಟಿರೋದ್ರಿಂದ ಇವತ್ತು ನಾವು ನಮ್ಮ ಸ್ಥಾನವನ್ನು ತಿಳ್ಕೊಳ್ಳೋಣ. ನಾನು ಮತ್ತು ನೀವು ಕೆಳಮಟ್ಟದ ಈ ಲೋಕದ ಆ ಮಟ್ಟಕ್ಕೆ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನಾನು ಮತ್ತು ನೀವು ಕ್ರಿಸ್ತನು ಜೀವಿಸಿದ ಆ ಪರಿಶುದ್ಧತೆಗೆ, ಕ್ರಿಸ್ತನು ಜೀವಿಸಿದ ಯಥಾರ್ಥತ್ವಕ್ಕೆ, ಕ್ರಿಸ್ತನು ಜೀವಿಸಿದ ಸಮರ್ಪಣೆಯ ಜೀವಿತಕ್ಕೆ, ಕ್ರಿಸ್ತನು ಜೀವಿಸಿದಂಥ ಆ ಒಂದು ಯೋಗ್ಯವಾದ ಜೀವಿತಕ್ಕೆ ಜೀವಿಸೋದಕ್ಕಾಗಿ ನಾನು ಮತ್ತು ನೀವು ಕರೆಯಲ್ಪಟ್ಟಿದ್ದವರಾಗಿದ್ದೇವೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನ ಸಂಗಡ ಎಬ್ಬಿಸಲ್ಪಟ್ಟಿರೋದ್ರಿಂದ, ನೀವು ಕ್ರಿಸ್ತನೊಡನೆ ಎಬ್ಬಿಸಲ್ಪಟ್ಟಿರೋದ್ರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಲಿರುವವುಗಳು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಹೇಳುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ಪರಲೋಕಕ್ಕೆ ಸಂಬಂಧವಾದ ಸಂಗತಿಗಳನ್ನ ಹುಡುಕಬೇಕು. ನಮ್ಮ ಮನಸ್ಸು ಪರಲೋಕದ ಸಂಗತಿಗಳಲ್ಲಿರಬೇಕು. ನಮ್ಮ ಮನಸ್ಸು ದೈವಿಕವಾದ ಸಂಗತಿಗಳಲ್ಲಿರಬೇಕು. ನಮ್ಮ ಮನಸ್ಸು ಪರಿಶುದ್ಧತೆ, ಪಾತಿವ್ರತೆ, ಯಥಾರ್ಥತ್ವ, ಸಮರ್ಪಣೆ, ತ್ಯಾಗ ಇವುಗಳ ವಿಷಯದಲ್ಲಿ ಯಾವಾಗಲೂ ಇರಬೇಕು. ವಾಕ್ಯ ಹೇಳ್ತದೆ ಮೇಲಿರುವವುಗಳನ್ನು ಹುಡುಕಿರಿ. ವಾಕ್ಯ ಹೇಳ್ತದೆ, ಅದೇ 3ನೇ ಅಧ್ಯಾಯದ 2ನೇ ವಾಕ್ಯ ಓದುವಾಗ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಇವತ್ತು ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ, ನಮ್ಮ ಮನಸ್ಸಲ್ಲಿದೆ. ವೇರ್ ಈಸ್ ಅವರ್ ಹಾರ್ಟ್? ಯಾಕಂದರೆ ಯೇಸು ಮತ್ತಾಯ ಸುವಾರ್ತೆಯಲ್ಲಿ ಹೇಳಿದನು, ನಿನ್ನ ಮನಸ್ಸು ಎಲ್ಲಿರುತ್ತೋ, ನಿನ್ನ ಗಂಟೆ ಎಲ್ಲಿರುತ್ತೋ ಅಲ್ಲೇ ನಿನ್ನ ಮನಸ್ಸಿರುತ್ತೆ. ಅದಕ್ಕೆ ಯೇಸು ಸ್ವಾಮಿಲಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಕೂಡ ನಾವು ನೋಡುವಾಗ ಹೇಳ್ತಾನೆ, ಮೇಲಿರುವುಗಳನ್ನು, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಿರಿ, ಮೇಲಿರುವುಗಳ ಮೇಲೆ ಮನಸ್ಸಿಡಿರಿ, ಆತ್ಮಿಕ ಸಂಗತಿಗಳ ಮೇಲೆ ಮನಸ್ಸಿಡಿರಿ. ಇವತ್ತು ಅನೇಕರು ಅಗಲವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋದಕ್ಕೆ ನಮ್ಮನ್ನು ನಾವು ಪಳಗಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಹೇಳ್ತದೆ, 2ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ಭಾಳಷ್ಟು ಜನ ಹೇಳ್ತಾ ಇಲ್ಲ, ಯಾಕಂದ್ರೆ ನಾವು ಸತ್ತಿಲ್ಲ ಇನ್ನು. ವಾಕ್ಯ ಹೇಳ್ತದೆ, ಯಾಕೆಂದರೆ ನೀವು ಸತ್ತಿರಲ್ಲ, ನಾವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದೇವೆ. ಈ ಲೋಕದ ಪಾಲಿಗೆ ಸತ್ತವರಾಗಿದ್ದೇವೆ, ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ, ಭೂ ಸಂಬಂಧವಾದ ವಿಷಯಗಳಲ್ಲಿ ನಾವು ಸತ್ತವರಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು ಮೇಲಿನವುಗಳ ಮೇಲಿರಬೇಕು, ಆತ್ಮ ಸಂಬಂಧವಾದ ವಿಷಯಗಳಲ್ಲಿರಬೇಕು. ದೇವರ ಯಥಾರ್ಥತ್ವ ಕಡೆಗೆ ನಮ್ಮ ಮನಸ್ಸಿರಬೇಕು, ಪರಿಶುದ್ಧತೆ ಕಡೆಗೆ ನಮ್ಮ ಮನಸ್ಸಿರಬೇಕು, ಆತನ ರಾಜ್ಯದ ಕಡೆಗೆ ನಮ್ಮ ಮನಸ್ಸಿರಬೇಕು, ಆತನ ಸೇವೆಯ ಕಡೆಗೆ ನಮ್ಮ ಮನಸ್ಸಿರಬೇಕು, ಆತನ ರಾಜ್ಯವನ್ನು ಕಟ್ಟುವುದರ ಕಡೆಗೆ ನಮ್ಮ ಮನಸ್ಸಿರಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಈ ರಹಸ್ಯವನ್ನು ನಾವು ಗ್ರಹಿಸಿಕೊಂಡು ಬಿಟ್ಟರೆ ನಮ್ಮ ನಿಜವಾದ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ. ಹಾಗಾಗಿ ನಾವು ಮೇಲಿನವುಗಳ ಮೇಲೆ ಮನಸ್ಸಿಡಬೇಕು, ಆತ್ಮಿಕ ಸಂಗತಿಗಳ ಮೇಲೆ ಮನಸ್ಸಿಡಬೇಕು, ಭೂ ಸಂಬಂಧವಾದ ವಿಷಯಗಳ ಮೇಲೆ ನಾವು ಮನಸ್ಸಿಡಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಇಲ್ಲಿ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಈಗ 5ನೇ ವಾಕ್ಯ ಹೇಳ್ತದೆ, ಆದದರಿಂದ. ನಾನು ಯಾವಾಗಲೂ ಹೇಳೋದುಂಟು, ಯಾವಾಗಲಾದರೂ ಆದದರಿಂದ ಅಂತ ಎಲ್ಲೇ ಸತ್ಯವೇದದಲ್ಲಿ ಓದುವಾಗ ಮೇಲೆ ಏನು ಹೇಳಲ್ಪಟ್ಟಿದೆ ಅಂತ ಗಮನಿಸಿ ಒಮ್ಮೆ. ಆ ವಾಕ್ಯಕ್ಕಿಂತ ಮೇಲೆ ಏನು ಹೇಳಲ್ಪಟ್ಟಿದೆ. ವಾಕ್ಯ ಹೇಳ್ತಾ ಇದೆ, ನೀವು ಎಬ್ಬಿಸಲ್ಪಟ್ಟವರು, ನೀವು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಆಸೀನನಾಗಿರುವವರು, ನಿಮ್ಮ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ, ನಿಮ್ಮ ಜೀವವು ಆತನು ಪ್ರತ್ಯಕ್ಷನಾಗುವಾಗ ನೀವು ಪ್ರತ್ಯಕ್ಷರಾಗುವಿರಿ. ಆದದರಿಂದ ಮೇಲಿನವುಗಳ ಮೇಲೆ. ವಾಕ್ಯ ಹೇಳ್ತದೆ 5ನೇ ವಾಕ್ಯ, ಆದದರಿಂದ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಪಕ್ಕದಲ್ಲಿ ನೋಡಿ ಹೇಳಿ, ನಿಮ್ಮ ಸ್ಥಾನ ಈ ಭೂಲೋಕದಲ್ಲಿಲ್ಲ, ಪರಲೋಕದಲ್ಲಿದೆ. ನಿಮ್ಮ ನಿಧಿ, ನಿಮ್ಮ ನಿಕ್ಷೇಪ ಈ ಭೂಲೋಕದಲ್ಲಿಲ್ಲ, ಪರಲೋಕದಲ್ಲಿದೆ. ನಿಮ್ಮ ಜೀವ ಇಲ್ಲಿಲ್ಲ, ಕ್ರಿಸ್ತನಲ್ಲಿದೆ. ಹಾಗಾಗಿ ಏನು ಮಾಡಬೇಕು? ನೀವು ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಬೇಕು. ಹೇಗೆ ಸಾಯಿಸೋದು? ಕತ್ತಿ ತಗೊಂಡಲ್ಲ.
ವಾಕ್ಯ ಹೇಳ್ತಿದೆ ಲೂಕ 9ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ, ಯಾವನಾದರೂ ನನ್ನನ್ನು ಹಿಂಬಾಲಿಸೋದಕ್ಕೆ ಮನಸ್ಸಿದರೆ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಎಷ್ಟು ಜನ ಕೆಲವರು ಹೇಳ್ತಾರೆ ಸಾಯ್ಬೇಕಂತಾರೆ, ಆದರೆ ಶಿಲುಬೆನೇ ಹೊರಲ್ಲ. ಸ್ತೋತ್ರ. ನಿಜವಾಗಿ ಯಾರು ಸಾಯಬೇಕೋ ಅವ್ರು ಶಿಲುಬೆ ಹೊರಬೇಕು. ನಿಮ್ಮ ಭಾವಗಳಿಗೆ ಸಾಯಬೇಕು, ನಿಮ್ಮ ಗುಣಗಳಿಗೆ, ನಿಮ್ಮ ಪ್ರಾಪಂಚಿಕ ಗುಣಗಳಿಗೆ, ನಿಮ್ಮ ಲೋಕ ನರಭಾವದ ಗುಣಗಳಿಗೆ ನೀವು ಸಾಯಬೇಕು. ಭೂ ಸಂಬಂಧವಾದ ಗುಣಗಳಿಗೆ ಸಾಯಬೇಕಂದ್ರೆ ಶಿಲುಬೆಯನ್ನು ಹೊರಬೇಕು. ಶಿಲುಬೆ ದೇವರ ಚಿತ್ತಕ್ಕೂ ನಮ್ಮ ಚಿತ್ತಕ್ಕೂ ಈ ನಡುವೆ ಇರುವಂಥದ್ದಾಗಿದೆ. ಇವತ್ತು ನಾವು ಆ ಶಿಲುಬೆಯನ್ನು ಹೊರುವಾಗ, ನಮ್ಮನ್ನು ನಾವು ನಿರಾಕರಿಸುವಾಗ ನಾವು ಸಾಯಿಸೋದಕ್ಕೆ, ನಾವು ನಮ್ಮ ಭೂ ಸಂಬಂಧವಾದ ಸಂಗತಿಗಳನ್ನು ಸಾಯಿಸೋದಕ್ಕೆ ಸಾಧ್ಯ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ನೆನಪಿಟ್ಕೊಳ್ಳಿ, ಕೊಲೊಸೆ ಪತ್ರಿಕೆ ಬರೆಯಲ್ಪಡ್ತಾ ಇರೋದು ಅವಿಶ್ವಾಸಿಗಳಿಗೆಲ್ಲ. ಕೊಲೊಸೆ ಪತ್ರಿಕೆ ಬರೆಯಲ್ಪಟ್ಟಿರೋದು ಸಭೆ, ಕೊಲೊಸೆದಲ್ಲಿರುವ ಸಭೆಗೆ, ಅಂದರೆ ದೇವ ಜನರಿಗೆ, ವಿಶ್ವಾಸಿಗಳಿಗೆ. ಅಂದರೆ ಅರ್ಥ ಏನು? ಇನ್ನೂ ಪೌಲ ಆ ಕೊಲೊಸೆ ಸಭೆಗೆ ಬರೆಯುವಾಗ ಸಭೆಯಲ್ಲಿ ಅನೇಕರಲ್ಲಿ ಇನ್ನೂ ಕೂಡ ಏನಿದೆ? ಜಾರತ್ವ ಇದೆ, ಬಂಡುತನ ಇದೆ, ಕಾಮಾಭಿಲಾಷೆ ಇದೆ, ದುರಾಶೆ ಇದೆ, ಹಣದ ಆಸೆ ಇದೆ. ಅದಕ್ಕೆ ನೋಡಿ ಅಲ್ಲಿ ವಾಕ್ಯ ಹೇಳ್ತೇವೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ಸಾಯಿಸಿರಿ. ಇವತ್ತು ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಇವತ್ತು ವಾಕ್ಯ ನಮಗೆ ದೇವರು ತನ್ನ ವಾಕ್ಯದ ಮೂಲಕ ಹೇಳುವಂಥದ್ದೇನೆಂಬುದಾಗಿ ಹೇಳುವುದಾದರೆ, ದೇವರಿಗೆ ಅಸಹ್ಯವಾದ ಸಂಗತಿಗಳನ್ನು ನಾವು ಕೊಲ್ಲುವವರಾಗಿರಬೇಕು. ದೇವರು ಇಷ್ಟಪಡದ ಸಂಗತಿಗಳನ್ನು ನಾವು ಕೊಲ್ಲುವವರಾಗಿರಬೇಕು. ಇವತ್ತು ನಾವು ಮತ್ತಾಯ 7ನೇ ಅಧ್ಯಾಯದಲ್ಲಿ ಓದುವಾಗ ನಾವು ನೋಡಿದ್ವಿ, ಸುಳ್ಳು ಪ್ರವಾದಿಗಳ ವಿಷಯದಿಂದ ಆರಂಭಿಸಿ ಇವತ್ತು ಗುಣಗಳಿಂದ, ಅವರ ಫಲಗಳಿಂದ ಅವರ ಜೀವಿತವನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ನಾವು ನೋಡಿದ್ವು. ಹಾಗಾದರೆ ದೇವರು ಇವತ್ತು ನಮ್ಮನ್ನು ಯಾವುದಕ್ಕೆ ಕರೀತಿದ್ದಾನೆ ಅಂತ ಹೇಳಿದ್ರೆ, ನಿಜವಾದ ಮಾನಸಾಂತರಕ್ಕೆ, ನಿಜವಾದ ಪಶ್ಚಾತ್ತಾಪಕ್ಕೆ, ನಿಜವಾದ ಯಥಾರ್ಥತ್ವಕ್ಕೆ, ನಿಜವಾದ ಪಾತಿವ್ರತ್ಯಕ್ಕೆ, ನಿಜವಾದ ಸಮರ್ಪಣೆಯ ಜೀವಿತಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ನನ್ನನ್ನು ಮತ್ತು ನಿಮ್ಮನ್ನು ಕರೀತಾ ಇದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಹತ್ರ ಹೇಳೋಣ, ದೇವರೇ ನನ್ನಲ್ಲಿರುವಂಥ ಸ್ವಾರ್ಥವನ್ನು ಸಾಯಿಸು, ನನ್ನಲ್ಲಿರುವಂಥ ಜಾರತ್ವವನ್ನು ಸಾಯಿಸು, ನನ್ನಲ್ಲಿರುವ ಬಂಡುತನವನ್ನು ಸಾಯಿಸು, ನನ್ನಲ್ಲಿರುವ ಕಾಮಾಭಿಲಾಷೆಯನ್ನು ಸಾಯಿಸು, ನನ್ನಲ್ಲಿರುವ ದುರಾಶೆಯನ್ನು ಸಾಯಿಸು. ಅದನ್ನು ಹೇಗೆ ಸಾಯಿಸೋದಂದರೆ, ನಮ್ಮನ್ನು ನಿರಾಕರಿಸೋದ್ರ ಮೂಲಕ, ನನ್ನನ್ನು ನಿರಾಕರಿಸೋದ್ರ ಮೂಲಕ. ಹೇಗೆ ನಿರಾಕರಿಸೋದು? ಶಿಲುಬೆಯನ್ನು ಹೊರೋದರ ಮೂಲಕ, ದೇವರ ಚಿತ್ತಕ್ಕೆ ಒಳಪಡುವುದರ ಮೂಲಕ, ದೇವರ ವಾಕ್ಯಕ್ಕೆ ಒಳಪಡುವುದರ ಮೂಲಕ, ದೇವರ ದೈವಿಕ ಸಂಗತಿಗಳಿಗೆ ನನ್ನನ್ನು ಒಪ್ಪಿಸಿಕೊಡೋದರ ಮೂಲಕ, ವಿಧೇಯತೆಯಲ್ಲಿ ಬೆಳೆಯುವುದರ ಮೂಲಕ, ಸಮರ್ಪಣೆಯಲ್ಲಿ ಬೆಳೆಯುವುದರ ಮೂಲಕ. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವು ಕರ್ತನ ಕಾರ್ಯಗಳಿಗೆ ಒಪ್ಪಿಸಿಕೊಡೋಣ. ದೇವರ ಹತ್ರ ಕೇಳೋಣ, ದೇವರೇ ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು. 1-2 ನಿಮಿಷ ನಾವಿರುವಂಥ ಸ್ಥಳದಲ್ಲಿ ಒಂದು ಪ್ರಾರ್ಥನೆ ಮಾಡಿ. ನಾವು ಮುಂದುವರಿಯೋದಕ್ಕೆ ಮೊದಲು, ನಾನು ಮುಗಿಸಲಿಲ್ಲ, ಅದು ನಾನು ಮುಂದುವರಿಯೋದಕ್ಕೆ ಬಯಸ್ತೇನೆ. ಮುಂದುವರಿಯೋದಕ್ಕೆ ಮೊದಲು ಕರ್ತನ ಹತ್ರ ಕೇಳೋಣ, ದೇವರೇ ನನಗೆ ಸಹಾಯ ಮಾಡು, ಓ ನನಗೆ ಸಹಾಯ ಮಾಡು ದೇವರೇ. ಓ ರಾಮ ಶಾಂತಾರಾಮ. ನಿಮ್ಮ ಹೃದಯಗಳನ್ನು ಪರಿಶೋಧಿಸಿರಿ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿ. ಒಂದು ವೇಳೆ ಪರಿಶುದ್ಧಾತ್ಮ ನಿಮ್ಮ ಹೃದಯದಲ್ಲಿ ಬಲವಾಗಿ ಪ್ರೇರೇಪಿಸ್ತಿರೋದಾದರೆ, ನೀರುವಂಥ ಸ್ಥಳದಲ್ಲಿ ಮೊಣಕಾಲುವುದಾದರೆ ಮೊಣಕಾಲೂರಿ, ಎದ್ದು ನಿಲ್ಲೋದಾದರೆ ಎದ್ದು ನಿಲ್ಲಿರಿ. ಹೇಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ ಬಯಸ್ತೀರೋ ದೇವರ ಹತ್ರ ಒಪ್ಪಿಸಿಕೊಡಿ. ದೇವರೇ ನನಗೆ ಸಹಾಯ ಮಾಡು. ಓ ರಾಮ ಶತರ ಬಲ ಸಂದರ ಬಲಬ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ರಿಖಾಮ ಸ್ಯಾಂತರಬ ಶಂದರ ಬಲಬ ರಿಯಂದರಮ ಶಖರ ದಲಬರಬ. ಓಹೋ ಹಾಲೆಲೂಯ. ದೇವರೇ ನನ್ನನ್ನು ಒಪ್ಪಿಸಿಕೊಡ್ತೇನೆ, ದೇವರೇ ನನ್ನನ್ನು ಒಪ್ಪಿಸಿಕೊಡ್ತೇನೆ. ದೇವರೇ ನನ್ನ ಕೊಡುವೆನು ನಿನ್ ಕರದಿ, ನನ್ನ ಅರ್ಪಿಸಿ ನಿನ್ ಪಾದದಿ, ನನ್ನ ಕೊಡುವೆನು ನಿನ್ ಕರದಿ, ನನ್ನ ಅರ್ಪಿಸಿ ನಿನ್ ಪಾದದಿ. ರೂಪಿಸಯ್ಯ ನನ್ನ ರೂಪಿಸಯ್ಯ ನನ್ನ ರೂಪಿಸಯ್ಯ. ಕುಂಬಾರ ನೀನು ಜೇಡಿ ಮಣ್ಣುನಾ,
ಒಡೆದು ರೂಪಿಸಯ್ಯ. ಕುಂಬಾರ ನೀನು ಜೇಡಿಮಣ್ಣು ನಾ ಒಡೆದು ರೂಪಿಸಯ್ಯ. ನನ್ಚಿತ್ತವಲ್ಲ ನಿನ್ಚಿತ್ತ ದೇವಾ, ನನ್ಚಿತ್ತವಲ್ಲ ನಿನ್ಚಿತ್ತ ದೇವಾ. ಕೊಡುವೆನು ನಿನ್ ಕರದಿ ನನ್ನ, ಕೊಡುವೆನು ನಿನ್ ಕರದಿ ನನ್ನ, ಕೊಡುವೆನು ಕೊಡುವೆನು ನಿನ್ ಕರದಿ ನನ್ನ. ಅರ್ಪಿಸಿ ಅರ್ಪಿಸಿ ನಿನ್ ಪಾದದಿ ನನ್ನ, ಕೊಡುವೆನು ಕೊಡುವೆನು ನಿನ್ ಕರದಿ ನನ್ನ. ಅರ್ಪಿಸಿ ಅರ್ಪಿಸಿ ನಿನ್ ಪಾದದಿ ರೂಪಿಸಯ್ಯ ನನ್ನ, ರೂಪಿಸಯ್ಯ ರೂಪಿಸಯ್ಯ ನನ್ನ, ರೂಪಿಸಯ್ಯ ರೂಪಿಸಯ್ಯ ನನ್ನ, ರೂಪಿಸಯ್ಯ. ದೇವರ ಹತ್ರ ಸಮ್ಮುಖದಲ್ಲಿ ಕೇಳೋಣ. ದೇವರೇ, ನನ್ನನ್ನು ರೂಪಿಸು ದೇವರೇ. ಓ, ನನ್ನನ್ನು ರೂಪಿಸು ದೇವರೇ. ನಿನ್ನ ಕಾರ್ಯಗಳಲ್ಲಿ ನನ್ನನ್ನು ಒಪ್ಪಿಸಿಕೊಡ್ತೇನೆ. ನನ್ನಲ್ಲಿ ನಿಜವಾದ ಪಶ್ಚಾತ್ತಾಪ, ನನ್ನಲ್ಲಿ ನಿಜವಾದ ಪ್ರಾಯಶ್ಚಿತ್ತ, ನನ್ನಲ್ಲಿ ನಿಜವಾದ ನಿನ್ನ ಸ್ವಭಾವ, ಆಂತರ್ಯದ ಗುಣಗಳು, ಸ್ವಭಾವಗಳು ದೇವರೇ ನನ್ನಲ್ಲಿ ಕಾಣಬರಲಿ. ದೇವರೇ, ನನ್ನನ್ನು ರೂಪಿಸು, ನನ್ನನ್ನು ರೂಪಿಸು, ನನ್ನನ್ನು ರೂಪಿಸು, ನನ್ನನ್ನು ಬದಲಾಯಿಸು, ನನ್ನನ್ನು ಮಾರ್ಪಡಿಸು ದೇವರೇ. ನಾನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತೇನೆಪ್ಪ. ಓ ರಾಬಾ ಶ್ಯಾಂತ ರಾಬಾ ಸ್ಯಾಂದಲಬ ರಿಖಮ ಸಂದರಬ ಲಬ ಲಬ ರಿಖನ ಸ್ಯಾಂದರಬ ಶಂದರೆಬೆಲೆ ಲಿಮಾ ಕಬಾಂದರಮ ಶ್ಯಾಂದರಬ. ಓ ಹಾಲೆಲೂಯಾ. ರಿಖಮ ಸ್ಯಾಂದರೆಬೆಲಬ ನಿಮ್ಮ ಕಬಾಂದಬ ಶ್ಯಾಂದರಬ ಲಬ. ನಿಮ್ಮ ಸ್ವರಗಳನ್ನು ಮೇಲೆತ್ತಿ ನಿಮ್ಮ ಹೃದಯಗಳಿಂದ ಕೂಗಿರಿ. ದೇವರ ಹತ್ರ ಕೇಳಿ, ದೇವರ ನನ್ನಲ್ಲಿ ನಿಜವಾದ ಮಾನಸಾಂತರವನ್ನು, ನನ್ನಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ಹುಟ್ಟಿಸು. ನನ್ನಲ್ಲಿ ನಿಮ್ಮ ಗುಣ ಸ್ವಭಾವವನ್ನು ಕೊಡು ದೇವರೇ. ನನ್ನನ್ನು ಪರಲೋಕದ ಸ್ವಭಾವಕ್ಕೆ, ಓ ನಿನ್ನ ಸ್ವಾರೂಪ್ಯಕ್ಕೆ ಬದಲಾಗಿ ಮಾರ್ಪಡಿಸು. ನಿನ್ನ ಸ್ವಾರೂಪ್ಯಕ್ಕೆ ತಕ್ಕಂತೆ ನನ್ನನ್ನು ರೂಪಿಸು. ಓ ರಾಮ ಶಖೇತರಲ ಶ್ಯಾಂದರೇಬೆ ನಿಖರ ಸಂದರಬ. ನನ್ನಲ್ಲಿ ನಿಜವಾದ ಮಾನಸಾಂತರ, ನನ್ನಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ಹುಟ್ಟಿಸು ದೇವರೇ. ಓ ರಾಮ ಶಖೇತುರುಬ ಕಬಂದರ ಸೇ ಲಿಯಂದರಮ ಶಂದರೇಬೆ ರಿಖನ್ ಮನಸಿ. ಎಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರು ನಿಮ್ಮ ಸ್ವರವನ್ನು ಮೇಲೆತ್ತಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿ, ದೇವರೇ, ನನ್ನಲ್ಲಿ ಒಂದು ನಿಜವಾದ ಮಾನಸಾಂತರ, ನನ್ನಲ್ಲಿ ಒಂದು ನಿಜವಾದ ಪಶ್ಚಾತ್ತಾಪ ಬರುವಂತೆ, ನನ್ನಲ್ಲಿ, ನನ್ನ ಗುಣಗಳಲ್ಲಿ, ನನ್ನ ಸ್ವಭಾವಗಳಲ್ಲಿ, ನನ್ನ ಫಲಗಳಲ್ಲಿ ಒಂದು ಬದಲಾವಣೆ ಬರುವಂತೆ ನನ್ನನ್ನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಕೇಳ್ರಿ, ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪರವಾಗಿ, ಎಲ್ಲರ ಪರವಾಗಿ ಕೇಳಿ ಪ್ರಾರ್ಥನೆ ಮಾಡಿ. ಓ ರಾಮ ಶೇಖೆ ಓರಿಯಂದರಮ ಸಖತರಮ. ಸ್ವರವನ್ನು ಮೇಲೆತ್ತಿ, ಸ್ವರವನ್ನು ಮೇಲೆತ್ತಿ. ಸಾಧ್ಯವಾದರೆ ಮೈಕನ್ನು ನೀವು ಅಲ್ಲಿ ಮೈಕ್ ಇರೋದಾದರೆ ಪವಿತ್ರಾತ್ಮ ಪ್ರೇರೇಪಿಸಲ್ಪಟ್ಟವರು ನಿಮ್ಮ ಪರವಾಗಿ, ಎಲ್ಲರ ಪರವಾಗಿ ಸೇರಿ ಸ್ವರವನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಅಪ್ಪ, ಪ್ರಾರ್ಥಿಸುವೆವು ದೇವರೇ. ಅಪ್ಪ ಹಲ್ಲೆಲೂಯಾ. ನಮ್ಮನ್ನು ನಿನಗೆ ಒಪ್ಪಿಸ್ತೇನೆ ಅಪ್ಪ. ಈ ನನ್ನ ಜೀವಿತವನ್ನು ನಿನಗೆ ಒಪ್ಪಿಸ್ತೇನಪ್ಪ. ನಿನಗೆ ಇಷ್ಟ ಇಲ್ಲದು ಎಲ್ಲ ತೆಗೆದು ಹಾಕಪ್ಪ ದೇವರೇ. ಅಪ್ಪ, ಒಂದು ಪರಿಶುದ್ಧ ಜೀವಿತ ಮಾಡುವಂತೆ ಸಹಾಯ ಮಾಡು ಕರ್ತನೆ. ಪರಿಪೂರ್ಣ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ನಿನಗೆ ಇಷ್ಟ ಇಲ್ಲದು ಅಪ್ಪ ನಮ್ಮಲ್ಲಿ ತೆಗೆದು ಹಾಕಪ್ಪ ದೇವರೇ. ನನ್ನ ಒಬ್ಬನನ್ನು, ಇಲ್ಲಿರುವ ಎಲ್ಲರ ನಿನಗೆ ಒಪ್ಪಿಸ್ತೇನೆ. ಎಲ್ಲರನ್ನು ರೂಪಿಸು ಸ್ವಾಮಿ. ಎಲ್ಲರನ್ನು ಬದಲಾಯಿಸಿ ಮಾಡು ಕರ್ತನೆ. ನಿನಗೆ ಸಾಧ್ಯ ದೇವರೇ. ನಿನ್ನ ಕರ ಇಳಿದು ಬರಲಿ ಸ್ವಾಮಿ. ಅಪ್ಪ, ನಮ್ಮ ಒಳಗೆ ನಿನಗೆ ಇಷ್ಟ ಇಲ್ಲದೆ ಯಾವುದಾದರೆ ಅಪ್ಪ
ಪರಿಶುದ್ಧ ಇಲ್ಲದಿದ್ದು ಅದನ್ನು ತೆಗೆದು ಹಾಕಪ್ಪ. ಅಪ್ಪ ನೂತನ ಮನಸ್ಸು ಕೊಡು, ಕಲ್ಲಾದ ಹೃದಯ ತೆಗೆದು ಹಾಕಪ್ಪ, ನೂತನ ಮನಸ್ಸು ಕೊಡು, ನಿನ್ನ ಸ್ವಭಾವ ಕೊಡು, ನಿನ್ನಂತೆ ಬದಲಾವಣೆ ಮಾಡಪ್ಪ. ಒಂದು ಮಾನಸಾಂತರ ಹುಟ್ಟಿಸು, ನಮ್ಮ ಹೃದಯದಲ್ಲಿ ಮಾನಸಾಂತರ ಹುಟ್ಟಿಸು. ನೀವು ಮೆಚ್ಚಿಸುವ ಆ ಜೀವನ ಮಾಡುವಂತೆ ನಾವು ಅಪ್ಪ ಸಮರ್ಪಣೆ ಮಾಡ್ತೇವೆ. ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತೇನಪ್ಪ. ನಮ್ಮನ್ನು ಉಪಯೋಗ ಮಾಡು ಅಪ್ಪ, ಕಾರ್ಯ ಮಾಡು. ನೀನು ಕೊಟ್ಟ ದರ್ಶನಗಳು, ವಾಗ್ದಾನಗಳದು ನೆರವೇರಲಿ. ಅದಕ್ಕೆ ತಡೆಯಾಗಿ ಯಾವ್ದಾದ್ರೂ ಇದ್ದರೆ ಉಜ್ವನಕ್ಕೆ ಅಪ್ಪ, ಹಲ್ಲೆಲೂಯ, ನಿನ್ನ ಮಹಿಮೆಗೆ ಆ ಉಜ್ವನ ಬೆಂಕಿ ನನ್ನ ಮೇಲೆ ಹಾಕಿದ್ದೀರಿ ರಾತ್ರಿ ವೇಳೆಯಲ್ಲಿ ಅಪ್ಪ. ಅದರಲ್ಲಿ ನನ್ನಲ್ಲಿ ಯಾವ್ದಾದ್ರೂ ಒಂದು ಅಡೆತಡೆ ಇದ್ದರೆ ಒಪ್ಪಿಸಿ ಕೊಡ್ತೇನಪ್ಪ. ಅಭಿಷೇಕ ಹಾಕಿದಿರಲ್ಲ, ಅದಕ್ಕೆ ವಿರುದ್ಧವಾಗಿ ನನ್ನಲ್ಲಿ ಏನಾದ್ರೆ ಅದು ನೆರವೇರದ ಹಾಗೆ ಅಡೆತಡೆ ಇದ್ದರೆ ಅದನ್ನು ತೆಗೆದು ಹಾಕು, ಅದು ತೆಗೆದು ಹಾಕು ಅಪ್ಪ. ಪರಿಪೂರ್ಣ ನಿನಗೆ ಒಪ್ಪಿಸ್ತೇನೆ. ಆ ಮಾನಸಾಂತರ ಹುಟ್ಟಿಸು ಅಪ್ಪ, ಮಾನಸಾಂತರ ಹುಟ್ಟಿಸು, ನಿಜವಾದ ಮಾನಸಾಂತರ ಹುಟ್ಟಿಸು ಅಪ್ಪ. ಪರಿಪೂರ್ಣ ನಿನಗೆ ಒಪ್ಪಿಸಿ ಕೊಡ್ತೇನೆ. ಕಾರ್ಯ ನಡೆಯಲಿ ಅಪ್ಪ, ಅದ್ಭುತ ಮಾಡಪ್ಪ, ಅತೀಶದ ಕಾರ್ಯ ಮಾಡು. ನಮ್ಮಲ್ಲಿ ಎಲ್ಲರಲ್ಲಿ ಮಾನಸಾಂತರ ಹುಟ್ಟಿಸು, ನಿಜವಾದ ಮಾನಸಾಂತರ ಹುಟ್ಟಿಸು. ತಗ್ಗಿಸಿಕೊಂಡು ಬರುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲರನ್ನು ನಾನು ನಿನಗೆ ಒಪ್ಪಿಸಿಕೊಡ್ತೇನಪ್ಪ ತಂದೆ. ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ತಗ್ಗಿಸಿಕೊಳ್ತೇವೆ, ಸ್ತುತಿ ಸ್ತೋತ್ರ ಸಲ್ತೆಯಪ್ಪ, ಯೇಸು ನಾಮದಲ್ಲಿ. ಆಮೆನ್, ಆಮೆನ್. ಬೇರೆಯವರು ಕೂಡ ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ಕರ್ತನೆ ನಿನ್ನ ಪಾದದಲ್ಲಿ ಬಂದಿನೇ ಕರ್ತನೆ ಅಪ್ಪ. ಕರ್ತನದ ದೇವರ ನಮ್ಮ ಎಲ್ಲರನ್ನು ಕರ್ತನದ ದೇವರೇ ಅಪ್ಪ ಪರಿಪೂರ್ಣವಾದ ಮಾನಸಾಂತರಕ್ಕೆ ನಡೆಸಿ ಸ್ವಾಮಿ. ಕರ್ತನ ಒಬ್ಬೊಬ್ಬರ ಜೀವಿತವನ್ನು ಶುದ್ಧೀಕರಿಸಿ ಏಸಪ್ಪ. ಕರ್ತನದ ದೇವರ ನಿನಗೆ ಇಷ್ಟವಿಲ್ಲದ ಎಲ್ಲ ಸಂಗತಿಗಳಿಂದ ಬಿಡುಗಡೆ ಕೊಡು ಕರ್ತನೆ ಅಪ್ಪ. ನಮ್ಮ ಪ್ರತಿಯೊಬ್ಬರ ಮನಸ್ಸು, ಹೃದಯ, ನಾಲಿಗೆ, ಪ್ರಾಣ, ಆತ್ಮ, ಶರೀರ ಕರ್ತನದ ದೇವರೇ ನಿನ್ನ ರಕ್ತ ತೊಳೆದು ಶುದ್ಧೀಕರಿಸು. ಕರ್ತನದ ದೇವರೇ ನಿನಗೆ ಚಿತ್ತವಿಲ್ಲದ ಯಾವುದೇ ಸಂಗತಿಗಳು ಸ್ವಾಮಿ ನಮ್ಮ ಜೀವಿತಗಳು ಇರಬಾರದು ಸ್ವಾಮಿ. ನಮ್ಮ ಆಶ್ವಾದಕ್ಕೆ ಯಾವುದೇ ತಡೆಯಾಗಿರಬಾರದು ರಾಜನೇ ಅಪ್ಪ. ಕರ್ತನದ ದೇವರ ದಿನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸು ಕರ್ತನೆ ಅಪ್ಪ. ಯಾವುದೇ ಲೋಕದ ಸಂಗತಿಗಳಲ್ಲಿ, ಪಾಪದಲ್ಲಿ, ಅಶುದ್ಧ ಕಾರ್ಯದಲ್ಲಿ ಎಲ್ಲಿ ಕೂಡ ನಾವು ಬಿದ್ದು ಹೋಗಬಾರ್ದು ಸ್ವಾಮಿ. ಕರ್ತನೆ ನಮ್ಮ ಪ್ರತಿಯೊಬ್ಬರ ಕರಗಳನ್ನು ಹಿಡಿದು ನಿನ್ನ ಮಾರ್ಗದಲ್ಲಿ ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಅಪ್ಪ. ಕರ್ತನೆ ಎಲ್ಲರನ್ನು ಪ್ರೀತಿಸುವ ಒಳ್ಳೆ ಹೃದಯ ಕೊಡು, ಕ್ಷಮಿಸುವ ಹೃದಯ ಕೊಡು ಕರ್ತನೆ ಅಪ್ಪ. ಕರ್ತನದ ದೇವರೇ ಒಬ್ಬೊಬ್ಬರ ಜೀವಿತಗಳನ್ನು ರೂಪಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಅಪ್ಪ. ನಿನ್ನಂತೆ ನಮ್ಮನ್ನು ಮಾರ್ಪಡಿಸು ದೇವರೇ ಅಪ್ಪ. ಕರ್ತನೆ ನಿನ್ನ ಪ್ರೀತಿ ನಮ್ಮ ಹೃದಯಗಳನ್ನು ತುಂಬಿಸು ಸ್ವಾಮಿ. ಕರ್ತನೆ ಇತರರನ್ನು ಪ್ರೀತಿಸುವ ಹೃದಯ ಕೊಡು ರಾಜನೇ ಅಪ್ಪ. ನಮ್ಮನ್ನು ಪರಿಪೂರ್ಣವಾಗಿ ನೀನು ಬದಲಾಯಿಸು ಏಸಪ್ಪ ಅಪ್ಪ. ಮನುಷ್ಯನ ಹೊರಗಿನ ನೋಟ ನೋಡ್ತೇನೆ, ಆದರೆ ಹೃದಯವನ್ನು ನೋಡುವ ದೇವರು ನೀನೇ ಆಗಿದೆಲ್ಲ ಕರ್ತನೆ. ನಮ್ಮ ಹೃದಯವನ್ನು ಶುದ್ಧೀಕರಿಸು, ಮನಸ್ಸನ್ನು ಶುದ್ಧೀಕರಿಸು, ನಮ್ಮ ನಾಲಿಗೆಯನ್ನು ಶುದ್ಧೀಕರಿಸು ಸ್ವಾಮಿ ಅಪ್ಪ. ನಿನಗೆ ಇಷ್ಟವಿಲ್ಲದ ಯಾವುದೇ ಮಾತುಗಳು ಕೂಡ ನಮ್ಮ ನಾಲಿಗೆಯಲ್ಲಿ ಬರಬಾರದು ಸ್ವಾಮಿ ಅಪ್ಪ. ಕರ್ತನದ ದೇವರೇ ಅಪ್ಪ, ಭಯಭಕ್ತಿ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ನೀನು ಕೃಪೆ ಕೊಡು ಕರ್ತನೆ, ನೀನು ಕೃಪೆ ಕೊಡು ಸ್ವಾಮಿ ಅಪ್ಪ. ಕರ್ತನದ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಅನೇಕ ವೇಳೆ ನಾವು ತಪ್ಪಿ ಹೋಗಿದ್ದೇವೆ ಸ್ವಾಮಿ, ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ, ನುಡಿಯಲ್ಲಿ ಸ್ವಾಮಿ. ನಮ್ಮ ಎಲ್ಲರೂ ನೀನು ಕ್ಷಮಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನ ಪರಿಶುದ್ಧ ರಕ್ತ ತೊಳೆದು ಶುದ್ಧೀಕರಿಸು ರಾಜನೇ ಅಪ್ಪ. ಕರ್ತನೆ ನಮಗೆ ವಿಧೇಯತೆ ಕೊಡು, ಅಧೀನತೆ ಕೊಡು, ತಾಳ್ಮೆ ಸ್ವಭಾವ ಕೊಡು ಕರ್ತನೆ. ಸ್ವಭಾವಗಳಲ್ಲಿ ಕರ್ತನದ ಬದಲಾವಣೆ ನೀನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜನೇ ಅಪ್ಪ. ಯೇಸುವೆ ನಿನಗೆ ಸ್ತೋತ್ರ ಸ್ತೋತ್ರ. ವಿಧೇಯತೆ ಕೊಡು ಕರ್ತನೆ. ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಯಾವಾಗಲೂ ಜೀವಿಸಬೇಕು ಸ್ವಾಮಿ ತಂದೆ. ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ನಿನಗೆ ಇಷ್ಟವಿಲ್ಲದ ಒಂದು ಸಂಗತಿಗಳು ನಮ್ಮ ಜೀವಿತಗಳು ಇರಬಾರದು ಸ್ವಾಮಿ ಕರ್ತನೆ. ಅದನ್ನು ಎಲ್ಲ ನೀನು ತೆಗೆದು ಬಿಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಅಪ್ಪ. ನಿನ್ನ ಪ್ರತಿಯೊಂದು ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಸೇವಕರ ಮುಖಾಂತರ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರವಾಗಿ ರಾಜನೆ. ಒಂದು ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕರ್ತನೆ, ನಮ್ಮ ಎಲ್ಲರ ಜೀವಿತ ಒಂದು ಶುದ್ಧೀಕರಣ ನೀನು ಮಾಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಅಪ್ಪ. ಕರ್ತನ ಮಾರ್ಗದಲ್ಲಿ ಯಾವಾಗ ನಡೆಯುವಂತೆ ಸಹಾಯ ಮಾಡು ಅಪ್ಪ. ನಮ್ಮ ಪ್ರತಿಯೊಬ್ಬರ ಕರಗಳನ್ನು ಹಿಡಿದು ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜನೇ ಅಪ್ಪ. ತಂದೆ ನಿನಗೆ ಸ್ತೋತ್ರ ಸ್ತೋತ್ರ. ಪರಿಪೂರ್ಣವಾದ ಮಾನಸಾಂತರಕ್ಕೆ ನಡೆಸದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ತಂದೆ ನಿನಗೆ ಸ್ತೋತ್ರವಾಗಲಿ ರಾಜನೇ. ತಗ್ಗಿಸಿಕೆ ಕೊಡು, ವಿಧೇಯತೆ ಕೊಡು, ಅಧೀನತೆ ಕೊಡು ಕರ್ತನದ ದೇವರೇ ಅಪ್ಪ. ಕರ್ತನೆ ವಾಕ್ಯಕ್ಕೆ ಅಪ್ಪ ಕರ್ತನೆ ಯಾವಾಗಲೂ ವಿಧೇಯರಾಗಿ ಜೀವಿಸಲಿಕ್ಕೆ ಸಭಾಪಾಲಕರಿಗೆ ಕರ್ತನೆ ಅಪ್ಪ ಯಾವಾಗಲೂ ಕರ್ತನೆ ಅವರು ಹೇಳುವ ಪ್ರತಿಯೊಂದು ವಾಕ್ಯಗಳಿಗೆ
ವಿಧೇಯರಾಗಿ ಕರ್ತನೆ, ಅವರ ಮಾತುಗಳಿಗೆ ನಾವು ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಯಾವುದೇ ಹೆಮ್ಮೆಗಳು ಅಹಂಕಾರಗಳು ನಮ್ಮ ಜೀವಿತಗಳಲ್ಲಿ ಯಾವ ಕಾರಣಕ್ಕೂ ಬರಬಾರದು ಸ್ವಾಮಿ. ಅಪ್ಪ ಕರ್ತನೆ, ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದು ಅಳಿದು ಹೋಗಲಿ ರಾಜನೇ. ಅದು ಯಾವುದು ಬೇಡ ಸ್ವಾಮಿ. ಅಪ್ಪ ತಗ್ಗಿಸುವಿಕೆಯಿಂದ ಕರ್ತನೆ ವಿಧೇಯದಿಂದ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡುವ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ನಮ್ಮನ್ನೆಲ್ಲರೂ ನಿನಗೆ ಕ್ಷಮಿಸಲಿಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆ ಕೃಪೆಗಾಗಿ ನಿನಗೆ ಸ್ತೋತ್ರವಾಗಲಿ ತಂದೆ. ನೀನು ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿನ ಜೀವವುಳ್ಳ ತಂದೆ, ಆಮೆನ್. ಬೇರೆ ಯಾರಾದರೂ ಪ್ರಾರ್ಥಿಸೋದಕ್ಕೆ ಬಯಸೋದಾದರೆ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧಾತ್ಮ ನಿಮ್ಮನ್ನು ಪ್ರೇರೇಪಿಸುತ್ತಿರೋದಾದರೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಸಭೆಯೆಲ್ಲರನ್ನು ಕೂಡ ಸಮರ್ಪಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಆತ್ಮ ನಮ್ಮಲ್ಲಿ ಒಂದು ಶುದ್ಧೀಕರಣ ಉಂಟಾಗುವಂತೆಯೋ ಕರ್ತನ ಕರುವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿರಿ. ಓ ರಾಮ ಶಂದರ ಬಾಲಾಮ ಸಂದರ ಬಾಬಾ ಬಾಬಾ ಬಾಬಾ. Oh, we worship you, Jesus. We worship you, Jesus. Oh, Rama Sandala Mala Shandari Danamanama. Thank you, Lord. ನಿನ್ ಸೇವೆಗೆ ನನ್ನ ಕೊಡುವೆನು, ರೂಪಿಸು ನಿನ್ ಚಿತ್ತದಿ. ನಿನ್ ಸೇವೆಗೆ ನನ್ನ ಕೊಡುವೆನು, ರೂಪಿಸು ನಿನ್ ಚಿತ್ತದಿ. ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸಲು, ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸಲು, ರೂಪಿಸಯ್ಯ ನನ್ನ, ರೂಪಿಸಯ್ಯ, ರೂಪಿಸಯ್ಯ ನನ್ನ, ರೂಪಿಸಯ್ಯ. ನಾವು ಕೂಡ ಹೇಳೋಣ, ನಿನ್ ಸೇವೆಗೆ ನನ್ನ ಕೊಡುವೆನು, ರೂಪಿಸು ನಿನ್ ಚಿತ್ತದಿ. ನಿನ್ ಸೇವೆಗೆ ನನ್ನ ಕೊಡುವೆನು, ರೂಪಿಸು ನಿನ್ ಚಿತ್ತದಿ. ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸಲು, ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸಲು, ರೂಪಿಸಯ್ಯ ನನ್ನ, ರೂಪಿಸಯ್ಯ, ರೂಪಿಸಯ್ಯ ನನ್ನ, ರೂಪಿಸಯ್ಯ. ನನ್ನ ಕೊಡುವೆನು, ಕೊಡುವೆನು ನಿನ್ ಕರದಿ, ನನ್ನ ಅರ್ಪಿಸಿ, ಅರ್ಪಿಸಿ ನಿನ್ ಪಾದದಿ. ನನ್ನ ಕೊಡುವೆನು, ಕೊಡುವೆನು ನಿನ್ ಕರದಿ, ನನ್ನ ಅರ್ಪಿಸಿ, ಅರ್ಪಿಸಿ ನಿನ್ ಪಾದದಿ. ರೂಪಿಸಯ್ಯ ನನ್ನ, ರೂಪಿಸಯ್ಯ, ರೂಪಿಸಯ್ಯ ನನ್ನ, ರೂಪಿಸಯ್ಯ. ಎಲ್ಲರೂ ಹೇಳುವ, ರೂಪಿಸಯ್ಯ ನನ್ನ, ರೂಪಿಸಯ್ಯ, ರೂಪಿಸಯ್ಯ ನನ್ನ, ರೂಪಿಸಯ್ಯ. ಕುಂಬಾರ ನೀನು, ಜೇಡಿಮಣ್ಣುನ ಒಡೆದು ರೂಪಿಸಯ್ಯ. ಕುಂಬಾರ ನೀನು, ಜೇಡಿಮಣ್ಣುನ ಒಡೆದು ರೂಪಿಸಯ್ಯ. ನನ್ ಚಿತ್ತವಲ್ಲ ನಿನ್ ಚಿತ್ತ ದೇವಾ, ನನ್ ಚಿತ್ತವಲ್ಲ ನಿನ್ ಚಿತ್ತ ದೇವಾ. ಕೊಡುವೆನು
ನಿನ್ ಕರದಿ ನನ್ನ ಕೊಡುವೆನು, ನಿನ್ ಕರದಿ ನನ್ನ ಕೊಡುವೆನು ಕೊಡುವೆನು, ನಿನ್ ಕರದಿ ನನ್ನ ಅರ್ಪಿಸಿ ಅರ್ಪಿಸಿ, ನಿನ್ ಪಾದದಿ ನನ್ನ ಕೊಡುವೆನು ಕೊಡುವೆನು, ನಿನ್ ಕರದಿ ನನ್ನ ಅರ್ಪಿಸಿ ಅರ್ಪಿಸಿ, ನಿನ್ ಪಾದದಿ ರೂಪಿಸಯ ನನ್ನ ರೂಪಿಸಯ ರೂಪಿಸಯ ನನ್ನ ರೂಪಿಸಯ ರೂಪಿಸಯ ನನ್ನ ರೂಪಿಸಯ. ಪ್ರಿಯರೇ, ಇವತ್ತು ಕರ್ತನು ನಮ್ಮನ್ನು ರೂಪಿಸುವಾಗ ತನಗೆ ಬೇಕಾದ ಸುಂದರವಾದ ಮಾನಪಾತ್ರೆಯಾಗಿ ನಮ್ಮನ್ನು ರೂಪಿಸುವ ಆತನಾಗಿದ್ದಾನೆ. ಆತನ ರೂಪಿಸುವಾಗ ಯಾವುದೇ ಕುಂದುಗಳು ಬರೋದಿಲ್ಲ. ಅದು ನಮಗೆ ಕಷ್ಟವಾಗಿರಬಹುದು. ಆತನ ರೂಪಿಸುವಾಗ ಕಲ್ಮಶಗಳನ್ನು ತೆಗೆಯುವಾಗ, ಕಲ್ಲುಗಳನ್ನು ತೆಗೆಯುವಾಗ, ನಮ್ಮಲ್ಲಿರುವ ಸಂಗತಿಗಳನ್ನ ಆತನ ತೆಗೆದು ಹಾಕುವಾಗ ಅದು ನಮಗೆ ನೋವನ್ನು ತರಬಹುದು. ಆದರೆ ಕೊನೆಯದಾಗಿ ಆತನ ಕೈಯಲ್ಲಿ ಸುಂದರವಾದ ಮಾನಕ್ಕೆ ಯೋಗ್ಯವಾದ ಪಾತ್ರೆಯಾಗಿ ನಾವು ರೂಪಾಂತರಗೊಳ್ತೇವೆ. ಓ, ನಮ್ಮನ್ನು ಒಪ್ಪಿಸಿಕೊಡೋಣ. ಓ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಮುಂದುವರೆದು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ರೋಮ 6:3 ನಾವು ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಆಮೆನ್. ಇದು ಅನೇಕ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವು ಪ್ರತಿಯೊಬ್ಬರು ಈ ಉಪದೇಶವನ್ನು ಕೇಳಿ, ಉಪದೇಶವನ್ನು ಒಪ್ಪಿಕೊಂಡು, ಉಪದೇಶವನ್ನು ಅಂಗೀಕರಿಸಿದ ನಂತರವೇ ನಾವು ದೀಕ್ಷಾಸ್ನಾನದ ಆ ಆರಾಧನೆಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ಕ್ರಿಸ್ತ ಯೇಸುನಲ್ಲಿ ಆತನ ಮಗನಾಗಿ ಮಗಳಾಗಿ ನಾವು ಬಾಳುವುದಕ್ಕಾಗಿ ಸಮರ್ಪಿಸಿಕೊಡ್ತೇವೆ. ಈ ಸಮಯದಲ್ಲಿ ನಾನು ನಿಮಗೆ ನೆನಪಿಸೋದಕ್ಕೆ ಬಯಸ್ತೇನೆ, ಈ ದೀಕ್ಷಾಸ್ನಾನದಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ, ಅಥವಾ ಈ ದೀಕ್ಷಾಸ್ನಾನದ ಮೂಲಕ ನಾವು ಏನು ಕರ್ತನಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಆಮೇನ್. ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪ ಅನ್ನೋದು ನಮ್ಮನ್ನು ಧರ್ಮದಿಂದ, ನಮ್ಮನ್ನು ಪಾರಂಪರ್ಯದಿಂದ, ನಮ್ಮನ್ನು ಸಂಪ್ರದಾಯದಿಂದ, ನಮ್ಮನ್ನು ಎಲ್ಲ ಇತರ ರೀತಿ ರಿವಾಜುಗಳಿಂದ ನಮ್ಮನ್ನು ಬಿಡಿಸಿ ಕ್ರಿಸ್ತನಲ್ಲಿ ನಮ್ಮನ್ನು ಸೇರಿಸುವಂಥದ್ದಾಗಿದೆ. ಆಮೇನ್. ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವು ಪಾಪದಲ್ಲಿ ಜೀವಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಆತನಲ್ಲಿ ಇರುವುದಕ್ಕಾಗಿ, ಮರಣದಲ್ಲಿ ಆತನ ಸಂಗಡ ಪಾಲುಗಾರರಾಗುವುದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡೋರಾಗಿದ್ದೇವೆ. ಸೊ ನಿಜವಾದ ನಿಜವಾದ ಪಶ್ಚಾತ್ತಾಪ, ನಾವು ದಿನದಿಂದ ದಿನಕ್ಕೆ ನಮ್ಮ ಶಾರೀರಿಕ ವಿಷಯಗಳಲ್ಲಿ ನಾವು ಮರಣವನ್ನು ಸಾಯುವವರಾಗಿದ್ದೇವೆ. ಅದು ನಮಗೆ ನೆನಪಿಸಬೇಕು. ಆಗಾಗ ನಾವು ಅದರ ಅರ್ಥ ಪ್ರತಿದಿನ ನೀರಿನಲ್ಲಿ ಮುಳುಗೋದಲ್ಲ. ಪ್ರತಿದಿನ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ನಾವು ಸಾಯಬೇಕು. ಪ್ರತಿದಿನ ನಮ್ಮನ್ನು ನಾವು ನಿರಾಕರಿಸಿ, ನಾನು ಕ್ರಿಸ್ತನಲ್ಲಿ ಸೇರಿದವಳು, ಹಾಗಾಗಿ ಲೋಕದ ಪಾಪದ ಇತರ ಸಂಗತಿಗಳಿಗೆ ನಾನು ಸಾಯ್ತೇನೆ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುವವರಾಗಿರಬೇಕು. ಇದು ಅನೇಕ ದೀಕ್ಷಾಸ್ನಾನ ತೆಗೆದುಕೊಂಡ ನಿಮಗೆ ಇದು ಒಂದು ವೇಳೆ ನೀವು ಕೇಳಿರಬಹುದು, ಆದರೆ ನಾನು ಮತ್ತೊಮ್ಮೆ ನಿಮಗೆ ನೆನಪಿಸುವುದಕ್ಕೆ ಬಯಸ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕಾಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ತೆಗೆದುಕೊಂಡವರು. ಯಾರ ಮರಣದಲ್ಲಿ? ಕ್ರಿಸ್ತನ ಮರಣದಲ್ಲಿ. ಅದರ ಅರ್ಥ ಇದು ಒನ್ ಟೈಮ್ ಇವೆಂಟ್ ಅಲ್ಲ, ಯಾವಾಗ ಒಂದು ಸಲ ಆದದಲ್ಲ. ನಮ್ಮ ಜೀವಿತದಲ್ಲಿ ನಾವು ಪ್ರತಿನಿತ್ಯ, ಅದಕ್ಕೆ ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೆಯುವಾಗ ನಾವು ದಿನಾಲು ಸಾಯುವವರಾಗಿದ್ದೇವೆ. ನಮ್ಮಲ್ಲಿ ಎಷ್ಟು ದಿನ ಸಾಯ್ತೇವೆ ಗೊತ್ತಿಲ್ಲ. ನಮ್ಮಲ್ಲಿ ಕೆಲವರು ವಾರಕ್ಕೆ ಒಂದು ದಿನ ಸಾಯ್ತೇವ ಗೊತ್ತಿಲ್ಲ, ಇಲ್ಲ ವರ್ಷಕ್ಕೊಮ್ಮೆ ಸಾಯ್ತೇವ ಗೊತ್ತಿಲ್ಲ, ಅಥವಾ ತಿಂಗಳಿಗೊಮ್ಮೆ ಸಾಯ್ತೇವೆ ಗೊತ್ತಿಲ್ಲ, ಅಥವಾ ಆಲಯಕ್ಕೆ ಬಂದಾಗ ದೇವರಾತ್ಮನಿಂದ ನಮಗೆ ವಾಕ್ಯ ಸಿಕ್ಕಿ ಪ್ರೇರೇಪಣೆ ಆದಾಗ ನಾವು ಸಾಯ್ತೇವೆ. ಆದರೆ ವಾಕ್ಯ ಹೇಳ್ತದೆ ನಾವು ದಿನಾ ಸಾಯಬೇಕಾದವರು. ಪಕ್ಕದಲ್ಲಿ ನೋಡಿ ಹೇಳಿ, ವಾರಕ್ಕೊಮ್ಮೆ ಅಲ್ಲ, ಆದಿತ್ಯವಾರ ಅಲ್ಲ,
ಶುಕ್ರವಾರ ಅಲ್ಲ, ಪ್ರತಿನಿತ್ಯ. ಪ್ರತಿನಿತ್ಯ ನಾವು ಸಾಯೋರಾಗಿರಬೇಕು. ಅಂದರೆ ಲೋಕದ ಪಾಲಿಗೆ, ಪಾಪದ ಪಾಲಿಗೆ, ನಮ್ಮ ಎಲ್ಲ ಇಚ್ಛೆ, ಭೋಗ, ಕಾಮ, ಪಾಪ, ಕಾಮ ವಿಲಾಸಗಳಿಗೆ ನಾವು ಪ್ರತಿನಿತ್ಯ ಸಾಯುವರಾಗಿರಬೇಕು. ನಮ್ಮನ್ನು ನಾವು ನಿರಾಕರಿಸುವರಾಗಿರಬೇಕು. ಅದಕ್ಕಾಗಿಯೇ ನಾವು ದೀಕ್ಷಾಸ್ಥಾನ ಪಡೆದುಕೊಂಡವರು. ಹಾಗಾಗಿ ನಾವು ನೆನಪು ಮಾಡಿಕೊಳ್ಳೋಣ, ನಾವು ಆತನ ಮರಣದಲ್ಲಿ ಪಾಲುಗಾರಾಗೋದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಹೀಗಿರಲಾಗಿ 4ನೇ ವಾಕ್ಯ, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಬೇಕು. ವಾಕ್ಯ ಹೇಳ್ತಾ ಇದೆ, ನಾವು ಸತ್ತು ಹೂಣಲ್ಪಟ್ಟಿದ್ದರಿಂದ ಯೇಸು ಕ್ರಿಸ್ತನ ಮೂಲಕ ನಾವು ಆತನ ಜೀವಂತವಾಗಿ ಎದ್ದ ಹಾಗೆ ನಾವು ಎದ್ದು ಹೊಸಬರಾಗಿ ನಡ್ಕೊಳ್ಬೇಕು. ಹೊಸಬರಾಗಿ ನಡ್ಕೊಳ್ಬೇಕಂತ ಹೇಳಿದ್ರೆ ಮೊದಲು ಸಾಯಬೇಕು, ಆಮೇಲೆ ಹೂಣಲ್ಪಡಬೇಕು, ಆಮೇಲೆ ಪುನರುತ್ಥಾನ. ಪ್ರೈಸ್ ದಿ ಲಾರ್ಡ್. ಅಂದರೆ ಅರ್ಥ, ನಾವು ಪ್ರತಿನಿತ್ಯ ನಮ್ಮ ಪಾಪಗಳಿಗಾಗಿ, ನಮ್ಮ ಕೆಟ್ಟ ಸ್ವಭಾವಗಳಿಗಾಗಿ, ಇಹಲೋಕದ ಆಸೆ ಇಚ್ಛೆಗಳಿಗಾಗಿ, ಭೋಗಗಳಿಗಾಗಿ ನಾವು ಸಾಯೋದಾದರೆ, ದೇವರ ವಾಕ್ಯಕ್ಕೆ ನಮ್ಮನ್ನು ಅಧೀನಪಡಿಸೋದಾದರೆ, ನಮ್ಮನ್ನು ಒಪ್ಪಿಸಿಕೊಡೋದಾದರೆ, ನಮ್ಮನ್ನು ಸಮರ್ಪಿಸಿಕೊಳ್ಳೋದಾದರೆ, ನಾವು ಪ್ರತಿನಿತ್ಯ ಸತ್ತು ನಾವು ಹೂಣಲ್ಪಟ್ಟು ನಾವು ಪ್ರತಿನಿತ್ಯ ಆ ಪುನರುತ್ಥಾನದ ಜೀವವನ್ನು, ಕ್ರಿಸ್ತನ ಜೀವಿತವನ್ನು ನಮ್ಮ ಜೀವಗಳಲ್ಲಿ ತೋರ್ಪಡಿಸೋದಕ್ಕೆ ಸಾಧ್ಯ ಇದೆ. ಆಮೇನ್. ಇದು ಪ್ರತಿನಿತ್ಯ ನಡೆಯಬೇಕಾದದ್ದು. ನಾವು ಕ್ರಿಸ್ತನ ಸಂಗಡ ನಡೆಯುವ ಪ್ರತಿ ಗಳಿಗೆಯೂ ನಾವು ನಡೆಯುವಂಥದ್ದಾಗಿದೆ. ಹಾಗಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವ ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆತನೊಂದಿಗೆ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ 5ನೇ ವಾಕ್ಯ, ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಅದು ಬಹಳ ಮುಖ್ಯ. ಹೇಗೆ ಇದು ನಡೆಯುತ್ತೆ? ಆ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯವನ್ನು ನೋಡಿ ಇನ್ನೊಮ್ಮೆ ನೀವು ನೋಡ್ರಿ. ಆ ವಾಕ್ಯ 5ನೇ ವಾಕ್ಯದಲ್ಲಿ ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ. ಏನಿದು ಸದೃಶ್ಯವಾದ ಮರಣ ಅಂದ್ರೇನು? ಸದೃಶ್ಯವಾದ ಮರಣ ಅಂದ್ರೇನು? ಯೇಸು ಹೇಗೆ ನಿರಾಕರಿಸಲ್ಪಟ್ಟನೋ ನಾವು ನಿರಾಕರಿಸಲ್ಪಡ್ತೇವೆ ಅನ್ನೋದರ ಅರ್ಥ ಸದೃಶ್ಯವಾದದ್ದು. ಎಕ್ಸಾಕ್ಟ್ಲಿ ಸೇಮ್. ಆತನು ಅವಮಾನ ಹೊಂದಿದ ಹಾಗೆ, ಮುಂದೆ ಬಿಟ್ಟ ಪದ ತುಂಬಿಸಿ, ಆತನ ಅವಮಾನ ಹೊಂದಿದ ಹಾಗೆ ನಾವು, ಆತನು ತಿರಸ್ಕರಿಸಲ್ಪಟ್ಟ ಹಾಗೆ ನಾವು, ಆತನು ಹೊಡೆಯಲ್ಪಟ್ಟ ಹಾಗೆ ನಾವು, ಆತನು ನಿಂದಿಸಲ್ಪಟ್ಟ ಹಾಗೆ ನಾವು, ಆತನಿಗೆ ಕೈಗಳಿಗೆ ಮೊಳೆ ಹೊಡೆದ ಹಾಗೆ ನಮಗೂ. ಯಾರು ಹೇಳ್ತಾ ಇಲ್ಲ ಸೋತ. ಆತನ ಕಾಲುಗಳಿಗೆ ಮೊಳೆ ಹೊಡೆದ ಹಾಗೆ ನಮಗೂ. ನಾವು ಮಾಡ್ತಿರೋ ಪ್ರಾರ್ಥನೆ ಎಲ್ಲ ವಿರುದ್ಧವಾದದ್ದು. ದೇವರೇ, ನನ್ನನ್ನು ಹೊಡೆಯೋರನ್ನು ನೀವು ಹೊಡೀರಿ. ನೀವೆಲ್ಲ ಬಹಳ ಒಳ್ಳೆಯವರು. ಆದರೆ ವಾಕ್ಯ ಹೇಳ್ತದೆ, ಆತನಿಗೆ ಸದೃಶ್ಯವಾದ ಮರಣವನ್ನು ನಾವು ಹೊಂದಿ ಐಕ್ಯವಾಗಿದ್ದರೆ, ಅದು ಬಹಳ ಮುಖ್ಯ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಪ್ರತಿ ಬಾರಿ ಯಾವ ರೀತಿ ನಿರಾಕರಿಸಲ್ಪಡ್ತೇವೆ, ಹೇಗೆ ಕ್ರಿಸ್ತನ ನಿರಾಕರಿಸಲ್ಪಟ್ಟನೋ ನೀವು ನಿಮ್ಮ ಜೀವಿತದಲ್ಲಿ ನಿರಾಕರಿಸಲ್ಪಡ್ತಾ ಇದ್ದೀರಾ? ನೀವು ತಿರಸ್ಕಾರ ಹೊಂದ್ತಾ ಇದ್ದೀರಾ? ಹಾಗಾದರೆ ನೀವು ಸರಿಯಾದ ಮಾರ್ಗದಲ್ಲೇ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ನೋಡಿ ಹೇಳಿ, ತಿರಸ್ಕಾರ, ಅವಮಾನ, ನಿಂದನೆ, ಕೊರತೆ, ಬೈಗುಳ ಇದೆಲ್ಲ ನಿಮಗೆ ಬರ್ತಾ ಇದ್ದರೆ ಸರಿಯಾದ ದಿಕ್ಕಿನಲ್ಲೇ ಇದ್ದೀರಿ. ಪ್ರೇಯರ್ ಚೇಂಜ್ ಮಾಡಬೇಡಿ, ದೇವರನ್ನ ಬಿಟ್ಟು ಹೋಗಿಬಿಡಬೇಡಿ. ಕೆಲವರು ಹೇಳ್ತಾರೆ, ಸಭೆಗೆ ಬಂದಾಗಿನಿಂದಲೇ ಹೋರಾಟ ಜಾಸ್ತಿ ಆಯಿತು, ಸಮಸ್ಯೆ ಜಾಸ್ತಿ ಆಯಿತು. ದೇವ್ರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ಯಾವಾಗ ಸೇವೆಗೆ ಒಪ್ಪಿಸ್ಕೊಟ್ನೋ ಆಗ್ಲಿಂದಲೇ ಇನ್ನೂ ಹೆಚ್ಚು ಸಮಸ್ಯೆ ಆಗ್ತದೆ. ದೇವ್ರಿಗೆ ಸ್ತೋತ್ರ ಹೇಳಿ. ಯಾವಾಗ ಸೇವಕರ ಜೊತೆ ನಿಂತಿದ್ದೇನೋ ಆಗಲೇ ಎಲ್ಲ ಪ್ರಾಬ್ಲಮ್ ಹೆಚ್ಚಾಗ್ತದೆ. ದೇವ್ರಿಗೆ ಸ್ತೋತ್ರ ಹೇಳಿ. ನೀವು ರೈಟ್ ಡೈರೆಕ್ಷನಲ್ಲೇ ಇದ್ದೀರಿ, ಸರಿಯಾದ ಮಾರ್ಗದಲ್ಲೇ ಇದ್ದೀರಿ. ಯೇಸುವಿಗೆ ಆದ ಅದೇ ಮರಣವನ್ನು ಇವತ್ತು ನಮಗೆ ಯಾರು ಶಿಲುಬೆಗೆ ಆಗ್ತಾ ಇಲ್ಲ. ನಮ್ಗೆ ಯಾರು ಕಲ್ವಾರಿ ಗೊಲ್ಗೊತ್ತಾ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಮನೆಗಳಲ್ಲೇ ಗೊಲ್ಗೊತ್ತಾ ಬೆಟ್ಟ ಉಂಟಾಗ್ತಾ ಇದೆ. ಪ್ರತಿದಿನ ನಮಗೆ ಶಿಲುಬೆ ಇದೆ, ಶಿಲುಬೆಯನ್ನು ಹೊರಬೇಕಾಗಿದೆ. ಪ್ರತಿದಿನ ನಾವು ಅವಮಾನ, ನಿಂದೆ, ಕಷ್ಟ, ವೇದನೆ, ತಿರಸ್ಕಾರ ಇವುಗಳನ್ನೆಲ್ಲ ಹಾದು ಬರಬೇಕಾಗಿದೆ. ವಾಕ್ಯ ಹೇಳ್ದೆ, ಅದಕ್ಕೆ ಹೇಳ್ದೆ ಸದೃಶ್ಯವಾದ ಮರಣ. ಅಂದರೆ ಎಕ್ಸಾಕ್ಟ್ಲಿ ಯೇಸು ಏನು ಹಾದು ಹೋದನೋ ಹಾಗೇ ನಾವು ಹಾದು ಹೋಗ್ತೇವೆ. ಸ್ತೋತ್ರ. ಹಾಗಾದರೆ ನಿಮ್ಮ ಕರೆ ಏನು?
ವಾಟ್ ಈಸ್ ಯುವರ್ ಕಾಲಿಂಗ್? ಸೇಮ್ ಲೈಕ್ ಜೀಸಸ್. ಯೇಸುವಿಗಿದ್ದ ಅದೇ ಕರೆನೂ ನಿಮಗೂ ಇದೆ. ಪಕ್ಕದಲ್ಲಿ ನೋಡಿ, ಹೇಳಿ ಕಂಗ್ರ್ಯಾಚುಲೇಷನ್, ಹೇಳಿ ಕಂಗ್ರ್ಯಾಚುಲೇಷನ್. ಯೇಸುಗಿರುವ ಅದೇ ಕರೆ ನಿಮಗಿದೆ. ಯೇಸುಗಿದ್ದ ಕರೆ ಏನು ಗೊತ್ತಾ? ನಾವು ನೆನೆಸ್ತೇವೆ ಯೇಸುಗಿದ್ದ ಕರೆ, ಯೇಸು ರಾಜಾದಿರಾಜ, ಯೇಸು ಸೇನೆಗಳ ಕರ್ತ, ಯೇಸು ಅದ್ಭುತ ಸ್ವರೂಪ, ಅದೆಲ್ಲ ನಿಜ, ತಪ್ಪಿಲ್ಲ. ಆದರೆ ಅದೇ ಸಮಯದಲ್ಲಿ ಯೇಸು ಹಿಂಸಿಸಲ್ಪಟ್ಟ, ಯೇಸು ತಿರಸ್ಕಾರ ಹೊಂದಿದ, ಯೇಸು ಅವಮಾನ ಹೊಂದಿದ, ಯೇಸು ಮುರಿಯಲ್ಪಟ್ಟ, ಯೇಸು ಒಡೆಯಲ್ಪಟ್ಟ. ಕರೆಯಲ್ಲೂ ಸೇಮ್ ಇದೆ. ಒಂದು ಮಾತ್ರ ಇಟ್ಕೊಂಡು ಇನ್ನೊಂದನ್ನು ಬಿಟ್ಬಿಡಬೇಡಿ. ಸ್ತೋತ್ರ. ಅದ್ಭುತಗಳು ಬೇಕಾ? ಅತಿಶಯಗಳು ನಡೆಯಬೇಕಾ? ಕುರುಡರು ನೋಡಬೇಕಾ? ಕಿವುಡರು ಕೇಳಬೇಕಾ? ಮೂಗರು ಮಾತಾಡಬೇಕಾ? ಸತ್ತವರು ಎದ್ದೇಳಬೇಕಾ? ತಿರಸ್ಕಾರ ಹೊಂದುವುದಕ್ಕೂ ಸಿದ್ಧರಾಗಿರಿ, ಅವಮಾನ ಹೊಂದುವುದಕ್ಕೂ ಸಿದ್ಧರಾಗಿರಿ, ನಿಂದೇನು ಹೊಂದುವುದಕ್ಕೂ ಸಿದ್ಧರಾಗಿರಿ. ಹಲ್ಲೆಲೂಯಾ. ಇವುಗಳೆಲ್ಲದರ ಮಧ್ಯದಲ್ಲಿ ಗುಣಗುಟ್ಟದೆ, ಬೇಸರಗೊಳ್ಳದೆ, ಸೋತು ಹೋಗದೆ ಹೇಳಿ, ದೇವರೇ ನೀನು ಪರಿಶುದ್ಧನ ಹಾಗಿರುವ ಹಾಗೆ, ನೀನು ಸಮರ್ಪಣೆ ಉಳ್ಳವನಾಗಿರುವ ಹಾಗೆ, ನೀನು ಯಥಾರ್ಥನಾಗಿರುವ ಹಾಗೆ, ನೀನು ನಂಬಿಗಸ್ತನಾಗಿರುವ ಹಾಗೆ ನಾನು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಒಪ್ಪಿಸಿಕೊಡ್ತೇನೆ. ಅದೇ ನಿಜವಾದ ಪಶ್ಚಾತ್ತಾಪ, ಅದೇ ನಿಜವಾದ ಮಾನಸಾಂತರ, ಅದೇ ನಿಜವಾದ ಕ್ರಿಸ್ತಿಯ ಜೀವಿತ. ಅದಕ್ಕೋಸ್ಕರನೇ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕರೆದಿದ್ದಾನೆ. ಅದಕ್ಕೋಸ್ಕರನೇ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಪ್ರತ್ಯೇಕಿಸಿದ್ದಾನೆ. ದೇವರು ಅದಕ್ಕೋಸ್ಕರನೇ ಸಭೆಯಲ್ಲಿ ನೇಮಿಸಿ ಸ್ಥಾಪಿಸಿ ನಾಯಕನ, ಆತ್ಮಿಕ ನಾಯಕನ ಕೆಳಗೆ ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಳ್ಳೆ ಕರಗಳನ್ನ ತಟ್ಟಿ ಸ್ತೋತ್ರ ಹೇಳ್ರಿ. ನೀವು ತಪ್ಪಾದ ಸ್ಥಳದಲ್ಲಿ ಇಲ್ಲ. ಯಾವುದು ಕೂಡ ತಪ್ಪಾಗಿ ನಿಮ್ಮ ಲೈಫಲ್ಲಿ ನಡೀತಾ ಇಲ್ಲ. ಎಲ್ಲ ಕೂಡ ದೇವರ ಯೋಜನೆ ಪ್ರಕಾರನೇ ನಡೀತಾ ಇದೆ. ನೀವು ತಪ್ಪಿ ಹೋಗಬೇಡಿ ಅಷ್ಟೇ. ಸ್ತೋತ್ರ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ ರೋಮಾಪುರ 8ನೇ ಅಧ್ಯಾಯದಲ್ಲಿ, ಈಗಿನ ಕಷ್ಟಗಳು ಮುಂದಿನ ಮಹಿಮೆಗೆ ಹೋಲಿಸಿದರೆ ಅಲ್ಪವೇ ಸರಿ. ಪಕ್ಕದಲ್ಲಿ ನೋಡಿ ಹೇಳಿ, ಹೇಳಿ ಸಿಸ್ಟರ್, ಹೇಳಿ ಬ್ರದರ್, ಈಗಿರುವ ಕಷ್ಟಗಳು ನಿಮಗೆ ಏನೆಲ್ಲ ಕಷ್ಟ ಇದೆಯಲ್ಲ, ಏನೆಲ್ಲ ಅವಮಾನ ಇದೆಯಲ್ಲ, ಏನೆಲ್ಲ ವೇದನೆ ಇದೆಯಲ್ಲ, ಏನೆಲ್ಲ ನಿಂದೆ ಇದೆಯಲ್ಲ, ಏನೆಲ್ಲ ಕೊರತೆ ಇದೆಯಲ್ಲ, ಮುಂದೆ ನಿಮಗೊಂದು ಮಹಿಮೆ ಇದೆ ನೋಡಿ. ಆ ಮಹಿಮೆಗೆ ಹೋಲಿಸೋದಾದರೆ ಇದು ಅಲ್ಪ, ನಥಿಂಗ್. ಪೌಲ್ ಹೇಳ್ತಾನೆ, ವೆನ್ ಐ ಕಂಪೇರ್ ಟು ದ ಗ್ಲೋರಿ, ಫ್ಯೂಚರ್ ಗ್ಲೋರಿ, ಇಟ್ ಈಸ್ ನಥಿಂಗ್. ಇದೇನೇನೂ ಅಲ್ಲ. ಹೇಳಿ, ಇದೇನೇನೂ ಅಲ್ಲ. ಹೇಳಿ, ನಾನು ಆದೋಗ್ತಿರುವ ಅವಮಾನ, ನಾನು ಆದೋಗ್ತಿರುವ ಸಮಸ್ಯೆ, ನಾನು ಆದೋಗ್ತಿರುವ ಕೊರತೆ, ನಾನು ಆದೋಗ್ತಿರುವ ನಿಂದೆ, ನಾನು ಆದೋಗ್ತಿರುವ ವೇದನೆ ಮುಂದಿನ ಮಹಿಮೆಗೆ ಹೋಲಿಸಿದರೆ ಇದು ಏನೇನೂ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾವ ರೀತಿಯಾಗಿ, ಕೆಲವರು ಹೇಳ್ತಾರೆ ಏನು ಪಾಸ್ಟರ್ ಪ್ರಸಂಗ ಸುಲಭವಾಗಿ ಮಾಡಿಬಿಡ್ತಾರೆ. ನಾನು ಸುಲಭವಾಗಿ ಮಾಡ್ತಿಲ್ಲ, ವಾಕ್ಯದಿಂದನೇ ಹೇಳ್ತಾ ಇರೋದು. ಇದೇ ವಾಕ್ಯ ನನಗೂ ಅಪ್ಲೈ ಆಗ್ತದೆ. ನಿಮಗೆ ಪ್ರಸಂಗಿಸಿರೋ ಇದೇ ವಾಕ್ಯ ನನಗೂ ಏನು ಅನ್ವಯ ಆಗುತ್ತೆ. ಹಾಗಾಗಿ ನಾವು ಕ್ರಿಸ್ತನ ಸ್ವರೂಪಕ್ಕೆ, ಅದಕ್ಕಾಗಿ ನಾವು ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪ, ಮಾನಸಾಂತರ ಏನಂದರೆ, ನೆನ್ಪಿಟ್ಕೊಳ್ಳಿ, ಅನೇಕ ಸಲ ಪಶ್ಚಾತ್ತಾಪ, ಮಾನಸಾಂತರ ಅಂತ ಹೇಳಿದ ಕೂಡಲೇ ಪಾಪಕ್ಕೋಸ್ಕರ ಮಾತ್ರ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕೆಂಬುದಾಗಿ ಅಲ್ಲ. ದೇವರ ಚಿತ್ತದಿಂದ ದೂರ ಹೋಗಿದ್ರು ಕೂಡ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋದಕ್ಕೆ ಕೂಡ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ದೇವರ ಬಳಿಗೆ ಹಿಂದಿರುಗಿ ಬರೋದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ದೇವರ ಯೋಜನೆಯಲ್ಲಿ ಇರುವುದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ಹಲ್ಲೆಲೂಯಾ. ಹಾಗಾದರೆ ಸದೃಶ್ಯವಾದ, ಕ್ರಿಸ್ತನಿಗುಂಟಾದ ಸದೃಶ್ಯವಾದ ಅದೇ ಮರಣವನ್ನು ನಾವು ಹೊಂದುವರಾಗಿದೆ. ವಾಕ್ಯ ಹೇಳ್ತದೆ, ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದಾರೆ. ಅಂದರೆ ಮರಣ ಹೊಂದೋದು ಮಾತ್ರ ಅಲ್ಲ, ಐಕ್ಯತೆ ಕೂಡ ಬೇಕು. ಕ್ರಿಸ್ತನ ಜೊತೆ ಐಕ್ಯತೆ ಪ್ರತಿನಿತ್ಯ ನಮ್ಮ ನಡೆಯಲ್ಲಿ, ಪ್ರತಿನಿತ್ಯ ನಮ್ಮ ನುಡಿಯಲ್ಲಿ, ಪ್ರತಿನಿತ್ಯ ನಮ್ಮ ಜೀವಿತದ ಆ ನಡೆಯಲ್ಲಿ ಆತನೊಂದಿಗೆ ನಾವು ಐಕ್ಯವಾಗಿರಬೇಕು. ನಮ್ಮ ಐಕ್ಯತೆ ವಾರಕ್ಕೊಮ್ಮೆ ಅಲ್ಲ, ನಮ್ಮ ಐಕ್ಯತೆ ತಿಂಗಳಿಗೊಮ್ಮೆ ಅಲ್ಲ, ನಮ್ಮ ಐಕ್ಯತೆ ಪ್ರತಿನಿತ್ಯ ಆತನ ಸಂಗಡ ಯಾವಾಗಲೂ ಎಲ್ಲ ಸಮಯದಲ್ಲಿ 24/7. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಸ್ತೋತ್ರವು ನನ್ನ ಬಾಯಲ್ಲಿ ಸದಾಕಾಲ ಯಾವಾಗಲೂ ಇರುವುದು. ಸ್ತುತಿ, ಸ್ತೋತ್ರ, ಆರಾಧನೆ, ಪ್ರಾರ್ಥನೆ ಅನ್ನೋದು ಎಲ್ಲ ಸಮಯದ ದೇವರ ಮಕ್ಕಳ ಬಾಯಲ್ಲಿ, ಹೃದಯದಲ್ಲಿ, ತುಟಿಯಲ್ಲಿ ಯಾವಾಗಲೂ ಇರಬೇಕು. 24/7 ಇರಬೇಕು.
ಹಲ್ಲೆಲೂಯಾ. ಅದೇ ಸಮಯದಲ್ಲಿ ನಾವು ದೇವರನ್ನು ನೋಯಿಸುವಾಗ, ದುಃಖಪಡಿಸುವಾಗ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ದೂರ ಹೋಗುವಾಗ ನಾವು ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಕೂಡ ನಾವು ತಿರುಗಿಕೊಳ್ಳುವರಾಗಿರಬೇಕು. ವಾಕ್ಯ ಹೇಳ್ತಾ ಇದೆ, ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನ ಹೊಂದಿ. ನೋಡಿ, ಮರಣದಲ್ಲಿ ನಾವು ನೋಡಿದೆವು, ಮರಣದಲ್ಲಿ ಅವಮಾನ, ನಿಂದೆ, ವೇದನೆ, ತಿರಸ್ಕಾರ ನೋಡಿದೆವು. ಪುನರುತ್ಥಾನ ಕೂಡ ನೋಡೋಣ. ನಮ್ಮ ಲೈಫ್ ನಾವು ಕ್ರಿಸ್ತನ ಸದೃಶ್ಯವಾದ ಮರಣವನ್ನು ಹೊಂದಿ ಕ್ರಿಸ್ತನೊಂದಿಗೆ ನಾವು ಐಕ್ಯವಾಗಿದ್ದರೆ ಕ್ರಿಸ್ತನು ಹೇಗೆ ಪುನರುತ್ಥಾನ ಹೊಂದಿದನೋ, ಕ್ರಿಸ್ತನು ಹೇಗೆ ಮರಣವನ್ನು ಜಯಿಸಿದನೋ, ಕ್ರಿಸ್ತನು ಹೇಗೆ ಪಾಪವನ್ನು ಜಯಿಸಿದನೋ, ಕ್ರಿಸ್ತನು ಹೇಗೆ ಲೋಕವನ್ನು ಜಯಿಸಿದನೋ, ನಾನು ನೀವು ಕೂಡ ಜಯಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ವಾಕ್ಯ ಸದೃಶ್ಯವಾದ ಮರಣವನ್ನು ಹೊಂದಿ ಬಿಟ್ಬಿಡಲಿಲ್ಲ, ಸದೃಶ್ಯವಾದ ಮರಣವನ್ನು ಹೊಂದಿ ಐಕ್ಯವಾಗಿದ್ದರೆ ಸದೃಶ್ಯವಾದ ಪುನರುತ್ಥಾನ. ಅಂದರೆ ಹೇಗೆ ಯೇಸು ಪುನರುತ್ಥಾನಗೊಂಡನೋ, ಹೇಗೆ ಯೇಸು ಪಾಪವನ್ನು ಜಯಿಸಿದನೋ, ಪಾಪದ ಮೇಲೆ ಅಧಿಕಾರ ಸಾಧಿಸಿದನೋ, ಲೋಕದ ಮೇಲೆ ಅಧಿಕಾರವನ್ನು ಸಾಧಿಸಿದನೋ, ಸೈತಾನನ ಮೇಲೆ ಅಧಿಕಾರವನ್ನು ಸಾಧಿಸಿದನೋ, ಕಾಲ ಸಮಯಗಳ ಮೇಲೆ ಅಧಿಕಾರವನ್ನು ಸಾಧಿಸಿದನೋ, ದೇವರ ಮಕ್ಕಳಾದ ನಾವು ಕೂಡ ಕಾಲ ಸಮಯಗಳ ಮೇಲೆ, ಲೋಕದ ಮೇಲೆ, ಪಾಪದ ಮೇಲೆ, ಸೈತಾನನ ಮೇಲೆ ಅಧಿಕಾರವನ್ನು ಸಾಧಿಸುವವರಾಗಿ ಜೀವಿಸುವುದಕ್ಕೆ ಸಾಧ್ಯ. ಅದಕ್ಕೆ ಪೌಲನು ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ, ನಾವು ಪಾಪಕ್ಕೆ ಗುಲಾಮರಲ್ಲ, ನಾವು ಪಾಪಕ್ಕೆ ಅಧೀನರಲ್ಲ, ನಾವು ನೀತಿಗೆ ಅಧೀನರು. ಹಲ್ಲೆಲೂಯಾ. ನಾವು ಕ್ರಿಸ್ತನ ಹಾಗೆ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರು, ಕ್ರಿಸ್ತನ ಹಾಗೆ ಬದುಕುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಅದಕ್ಕೆ ಹೇಳ್ತಿದ್ದೆ ನೋಡಿ, 6ನೇ ವಾಕ್ಯ, ರೋಮ 6:6, ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಹಾಗಾದರೆ ಇದೇ ವಾಕ್ಯದಲ್ಲಿ ನಾವು 12, 13, 14ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 6ನೇ ಅಧ್ಯಾಯದ 12, 13, 14 ಓದ್ರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಆಮೇನ್. ವಾಕ್ಯ ಹೇಳ್ತದೆ, ಹೇಗಿರುವುದರಿಂದ ನಾವು ಕ್ರಿಸ್ತನ ಸಂಗಡ ಸತ್ತವರಾಗಿರುವುದರಿಂದ, ನಾವು ಕ್ರಿಸ್ತನಿಗೆ ಸದೃಶ್ಯವಾದ ಮರಣವನ್ನು, ಕ್ರಿಸ್ತನೊಂದಿಗೆ ಐಕ್ಯವಾಗಿರೋದ್ರಿಂದ, ಕ್ರಿಸ್ತನಿಗೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿದವರಾಗಿರುವುದರಿಂದ, ನಾವು ಪಾಪದ ವಶದಿಂದ ಬಿಡುಗಡೆ ಹೊಂದಿದವರಾಗಿರುವುದರಿಂದ, ನಾವು ಕ್ರಿಸ್ತನ ಸಂಗಡ ಜೀವಿಸೋದ್ರಿಂದ, ನಾವು ಕ್ರಿಸ್ತನ ಗುಣ ಸ್ವಭಾವಗಳು ನಮ್ಮಲ್ಲಿ ಉಳ್ಳವರಾಗಿರೋದ್ರಿಂದ ವಾಕ್ಯ ಹೇಳ್ತದೆ, ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಬೇಡಿರಿ. ಈ ಪ್ರಕಟಣೆ ನಮ್ಮಲ್ಲಿ ಇರಬೇಕು. ನಮ್ಮ ದೇಹ ಸಾಯತಕ್ಕದ್ದು. ಯಾರಾದ್ರೂ ಇಲ್ಲಿ ಇದ್ದೀರಾ? ನಮ್ಮ ದೇಹ ಸಾಯೋದೇ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ ಇಲ್ಲಿ? ಹಲ್ಲೆಲೂಯಾ. ಸಾಧ್ಯನೇ ಇಲ್ಲ. ಈ ಸಾಯತಕ್ಕ ದೇಹದ ಮೇಲೆ ಪಾಪವನ್ನು ಆಳಗೊಳಿಸೋದಕ್ಕೆ ಅನುಮತಿ ಕೊಡಬೇಡಿ. ಅಂದರೆ ಪಾಪಕ್ಕೆ ಆಳ್ವಿಕೆ ಮಾಡೋದಕ್ಕೆ ಅನುಮತಿ ಕೊಡಬೇಡಿ. ಅನೇಕ ಸಲ ನಾವು ಪಾಪ ಮಾಡಿ ಎಡೋದುಂಟು, ತಪ್ಪೋದುಂಟು. ಆದರೆ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 24ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ನೀತಿವಂತನು 7 ಸಾರಿ ಬಿದ್ದರು ಮತ್ತೆ ಏಳುವನು. ನಾವು ಬೀಳದೇ ಇದ್ರೇ ಸಮಸ್ಯೆ, ನಾವು ಏಳದೇ ಇದ್ರೇ ಸಮಸ್ಯೆ. ನಾವು ಬೀಳ್ತೇವೆ, ಬೀಳೋದು ಸ್ವಾಭಾವಿಕವಾದದ್ದು. ಆದರೆ ಅದಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು, ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಮ್ಮನ್ನು ಪುನರ್ಸ್ಥಾಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ನಿರ್ದೋಷವಾಗಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಬೇಡಿ. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ನೋಡಿ ಹೇಳಿ, ಈ ದೇಹ ಒಂದಲ್ಲ ಒಂದಿನ ಸಾಯ್ತದೆ. ಈ ಸಾಯೋ ದೇಹದ ಮೇಲೆ ಪಾಪವನ್ನು ಆಳ್ವಿಕೆ ಮಾಡೋದಕ್ಕೆ ಕೊಡಬೇಡಿ. ಆಮೇನ್. ವಾಕ್ಯ 2 ಸಂಗತಿ ಹೇಳ್ತದೆ. ಒಂದು, ಪಾಪವನ್ನು ನಿಮ್ಮ ದೇಹದ ಮೇಲೆ ಆಳಗೊಳಿಸದೆ, ಎರಡನೇದಾಗಿ ಹೇಳ್ತಾ ಇದೆ, ದುರಾಶೆಗಳಿಗೆ ಒಳಪಡಬೇಡಿ. ಯಾಕೆ ಅಂದರೆ ಇವೆರಡೂ ಕೂಡ ಸಾಯ್ತವೆ.
ಇವೆರಡೂ ಕೂಡ ನಾಶವಾಗ್ತದೆ. ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರೋದಾದರೆ, ದೇವರ ಸಂಗಡ ಯಥಾರ್ಥವಾಗಿರೋದಾದರೆ, ವಾಕ್ಯ ಹೇಳ್ತದೆ, ನಾವು ಪಾಪಕ್ಕೆ ಒಳಗಾಗದೆ, ಪಾಪಕ್ಕೆ ಅಧೀನರಾಗದೆ, ಪಾಪಕ್ಕೆ ನಮ್ಮ ದೇಹಗಳನ್ನು ಒಪ್ಪಿಸಿಕೊಡದೆ, ದುಷ್ಟತ್ವದ ಸಾಧನಗಳಾಗಿ ಸಮರ್ಪಿಸದೆ ದೇವರಿಗೆ ನಾವು ಒಪ್ಪಿಸಿಕೊಟ್ಟು, 13ನೇ ವಾಕ್ಯ ಹೇಳ್ತಾ ಇದೆ ನೋಡಿ, ನೀವು ಸತ್ತರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾವಾಗ ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಮರ್ಪಿಸ್ತೇವೋ, ಒಪ್ಪಿಸಿಕೊಡ್ತೇವೋ, ಇದು ಕೂಡ ವಾರಕ್ಕೊಮ್ಮೆ ನಡೆಯುವಂಥದ್ದಲ್ಲ, ಇದು ತಿಂಗಳಿಗೊಮ್ಮೆ ನಡೆಯುವಂಥದ್ದಲ್ಲ, ಇದು ಪ್ರತಿನಿತ್ಯ ನಡೆಯಬೇಕಾದದ್ದು. ಆನ್ ಎವ್ರಿ ಡೇ ಬೇಸಿಸ್ ಪ್ರತಿನಿತ್ಯವೂ ನಮ್ಮ ದೇಹಗಳನ್ನು, ನಮ್ಮ ಶರೀರಾತ್ಮ ಪ್ರಾಣಗಳನ್ನು ನಾವು ದೇವರಿಗೆ ಸಮರ್ಪಿಸಬೇಕು, ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಯಾವಾಗ ನಾವು ಈ ರೀತಿಯಾಗಿ ದೇವರಿಗೆ ಸಮರ್ಪಿಸ್ತೇವೋ, ಒಪ್ಪಿಸಿಕೊಡ್ತೇವೋ, ಆಗ ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ. ನೋಡಿ, ವಾಕ್ಯ ಹೇಳ್ತದೆ 14ನೇ ವಾಕ್ಯದಲ್ಲಿ, ಯಾಕೆಂದರೆ ಯಾವಾಗ ನಾವು ನೀತಿಯ ಸಾಧನಗಳನ್ನಾಗಿ, ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ನಾವು ದೇವರಿಗೆ ಸಮರ್ಪಿಸ್ತೇವೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ನಾನು ಆಗಲೇ ಹೇಳಿದೆ, ಕೃಪೆ ನಮ್ಮನ್ನು ಪಾಪ ಮಾಡೋದಕ್ಕೆ ಕೊಡುವ ಲೈಸೆನ್ಸ್ ಅಲ್ಲ, ಬದಲಾಗಿ ಕೃಪೆ ನಾವು ಇನ್ನೂ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು. ಕೃಪೆ ನಾವು ಕೆಟ್ಟತನದ ಮಾರ್ಗದಲ್ಲಿ ಹೋಗುವುದಕ್ಕಾಗಿ ನಮಗೆ ಕೊಟ್ಟ ಪರವಾನಗಿ ಅಲ್ಲ, ಬದಲಾಗಿ ಕೃಪೆ ನಾವು ಇನ್ನೂ ಒಳ್ಳೆಯದನ್ನು ಮಾಡೋದಕ್ಕಾಗಿ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಕೃಪೆ ನಾವು ದಾರಿ ತಪ್ಪಿ ಹೋಗುವುದಕ್ಕಾಗಿ ಕೊಡಲ್ಪಟ್ಟ ಪರವಾನಗಿ ಅಲ್ಲ, ಬದಲಾಗಿ ಕೃಪೆ ನಾವು ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಕೃಪೆ ನಾವು ಸಮರ್ಪಣೆಯಿಂದ ದೂರ ಹೋಗುವುದಕ್ಕಾಗಿ ಕೊಡಲ್ಪಟ್ಟಂಥ ಪರವಾನಗಿ ಅಲ್ಲ, ಬದಲಾಗಿ ಕೃಪೆ ನಾವು ಇನ್ನೂ ಸಮರ್ಪಣೆಯಲ್ಲಿ ಬೆಳೆಯುವಂತೆ ಮಾಡುವಂಥದ್ದಾಗಿದೆ. ಕೃಪೆ ನಾವು ವಿಧೇಯತೆಯನ್ನು ಬಿಟ್ಟು ಅವಿಧೇಯತ್ವದಲ್ಲಿ ಹೋಗುವುದಕ್ಕಾಗಿ ಕೊಡಲ್ಪಟ್ಟ ಪರವಾನಗಿ ಅಲ್ಲ, ಬದಲಾಗಿ ಕೃಪೆ ನಾವು ವಿಧೇಯತೆಯ ಮೇಲೆ ವಿಧೇಯತೆಯಲ್ಲಿ ಬೆಳೆಯುವುದಕ್ಕೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಾದರೆ ಕೃಪೆ ನಮಗೆ ಕೊಡಲ್ಪಟ್ಟಿರೋದು ದಾರಿ ತಪ್ಪಿ ಹೋಗುವುದಕ್ಕಾಗಿ ಅಲ್ಲ, ದೇವರ ದಾರಿಯಲ್ಲಿ ಆತನ ಸಮೀಪಕ್ಕೆ ಇನ್ನೂ ಹತ್ತಿರ ಬರುವುದಕ್ಕಾಗಿ. ಆದರೆ ಹಾಗಾಗಿ ನಾವು ಕೃಪೆಯನ್ನು ನೆನೆಸುವಾಗ ನಮ್ಮ ಹೃದಯ, ನಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಆತನ ಸಮೀಪಕ್ಕೆ ಬರೋದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಮಾನಸಾಂತರ ಪಡೋದಕ್ಕೆ ಒಪ್ಪಿಸಿಕೊಡಬೇಕು, ಮನ ತಿರುಗುವುದಕ್ಕೆ ಒಪ್ಪಿಸಿಕೊಡಬೇಕು, ದೇವರ ಜೊತೆ ನಡೆಯುವುದಕ್ಕೆ ಒಪ್ಪಿಸಿಕೊಡಬೇಕು, ದೇವರ ಚಿತ್ತವನ್ನು ಮಾಡೋದಕ್ಕೆ ಒಪ್ಪಿಸಿಕೊಡಬೇಕು, ದೇವರ ಉದ್ದೇಶವನ್ನು ಮಾಡೋದಕ್ಕೆ ಒಪ್ಪಿಸಿಕೊಡಬೇಕು. ಅದೇ ನಿಜವಾದ ಕ್ರಿಸ್ತಿಯ ಜೀವಿತವಾಗಿದೆ. ಅದೇ ನಮ್ಮ ಜಯಕ್ಕಿರುವಂಥ ರಹಸ್ಯವಾಗಿದೆ. ಹಾಗಾದರೆ ಪ್ರಿಯ ದೇವಜನವೇ, ಪಾಪ ನಮ್ಮ ಮೇಲೆ ಆಳ್ವಿಕೆ ಮಾಡಬಾರ್ದಂದರೆ, ದುರಾಶೆಗಳು ನಮ್ಮ ಮೇಲೆ ಆಳ್ವಿಕೆ ಮಾಡಬಾರ್ದೆಂಬುದಾಗಿ ಹೇಳೋದಾದರೆ, ನಾವು ಪ್ರತಿನಿತ್ಯ ದೇವರ ವಾಕ್ಯಾನುಸಾರ ನಮ್ಮನ್ನು ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪದೊಂದಿಗೂ ಮಾನಸಾಂತರದೊಂದಿಗೂ ನಮ್ಮ ಫಲಗಳನ್ನು, ನಮ್ಮ ಜೀವಿತಗಳನ್ನು ನಾವು ಕರ್ತನ ಮುಂದೆ ಸರಿಪಡಿಸಿಕೊಂಡು ನಮ್ಮನ್ನು ಒಪ್ಪಿಸಿಕೊಡುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ವೇಳೆಯಲ್ಲಿ ನಮ್ಮನ್ನು ಕರ್ತನ ಕರೆಗಳಿಗೆ ಒಪ್ಪಿಸಿಕೊಡೋಣ. ನಮ್ಮ ಫಲಗಳಿಂದ ನಾವು ನಮ್ಮ ಗುಣಗಳನ್ನು ನಾವು ತೋರಿಸೋರಾಗಿರೋಣ. ಒಳ್ಳೆಯ ಫಲಗಳಿಂದ ಒಳ್ಳೆ ಮರದ ಗುಣವು ಗೊತ್ತಾಗ್ತದೆ. ಹಾಗಾಗಿ ನಾವು ಕರ್ತನ ಮುಂದೆ ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ, ನಮ್ಮನ್ನು ಸಮರ್ಪಿಸಿಕೊಡೋಣ. ದೇವರಿಗೆ ಹೇಳೋಣ, ದೇವರೇ ನನಗೆ ಸಹಾಯ ಮಾಡು, ದೇವರೇ ನಾನು ಮಾನಸಾಂತರದೊಂದಿಗೂ ಪಶ್ಚಾತ್ತಾಪದೊಂದಿಗೂ ನಿಮ್ಮ ಮುಂದೆ ನಿಂತುಕೊಳ್ಳೋದಕ್ಕೂ ಕಾಣಿಸಿಕೊಳ್ಳೋದಕ್ಕೂ ಸಹಾಯ ಮಾಡು. ನಿಮ್ಮ ಮುಂದೆ ಯಥಾರ್ಥವಾಗಿ ನಾನು ಜೀವಿಸೋದಕ್ಕೆ ಸಹಾಯ ಮಾಡು. ನಾನು ಕರ್ತನೆ, ನನ್ನ ಮೇಲೆ ಪಾಪ ಆಳ್ವಿಕೆ ಮಾಡೋದಕ್ಕೆ ಅನುಮತಿಯನ್ನು ಕೊಡದೆ, ಪಾಪ ನನ್ನನ್ನು ನಿಯಂತ್ರಿಸೋದಕ್ಕೆ ಅನುಮತಿಯನ್ನು ಕೊಡದೆ, ಪಾಪ ನನ್ನನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಡದೆ, ಪಾಪ ದೇವರೇ ನನ್ನ ಅಂಗಗಳಲ್ಲಿ ಪಾಪಕ್ಕೆ ನಾನು ಗುಲಾಮನಾಗಿರದೆ ನಾನು ನೀತಿಗೆ ಗುಲಾಮನಾಗಿರಲು ಸಹಾಯ ಮಾಡು. ಓ ರಾಮ ಶಖತ ರಬ ಸಿಯಂತ ರಬ ಲಬ. ಓ ಕೇಳ್ರಿ, ಬಾಯಿಗಳನ್ನ ತೆರೆದು ಕೇಳ್ರಿ, ಬಾಯಿಗಳನ್ನ ತೆರೆದು ಪ್ರಾರ್ಥನೆ ಮಾಡಿ. ಓ ಹಾಲೆಲೂಯಾ, ದೇವರ ಹತ್ರ ಪ್ರಾರ್ಥಿಸಿ, ದೇವರ ಹತ್ರ ಕೇಳ್ರಿ. ಓ ಮೌನವಾಗಿರಬೇಡಿ, ಇದು ನಿಮ್ಮ ಸಮಯ. ಹೇಳಿ, ದೇವರೇ ನನ್ನ ದೇಹದಲ್ಲಿ ಅನೀತಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ, ದುರಾಶೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ, ಪಾಪ ಸ್ವಭಾವಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ, ಕೆಟ್ಟತನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ, ಕರ್ತನೆ ಹುಳುಕಿನ ಯಾವುದೇ ಸಂಗತಿಗಳಿಗೆ ಅವಕಾಶ ಕೊಡದೆ, ನೀತಿಯ ಸಾಧನಗಳಾಗಿ ನನ್ನನ್ನು ಒಪ್ಪಿಸಿಕೊಡ್ತೇನೆ. ಅಪ್ಪ, ನನಗೆ ಸಹಾಯ ಮಾಡು. ಓ ರೇ ಬಾಲ ಬಶಿಯಂದರ ಬಲಂ, ಓ ರಾಮ ಸಿಯಂದರ ಮನ 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 ಮನ. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು,
ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ರೂಪಿಸು, ನನ್ನ ರೂಪಿಸು. ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಓ ರೂಪಿಸು, ನನ್ನ ರೂಪಿಸು. ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ಜೇಡಿಮಣ್ಣು. ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಪಾಪದಲ್ಲಿ ಶಾಪದಲ್ಲಿ ನಾನಿದ್ದೆ, ನೋವಿನಿಂದ ದಿನ ದಿನವೂ ನರಳುತ್ತಿದ್ದೆ. ಪಾಪದಲ್ಲಿ ಶಾಪದಲ್ಲಿ ನಾನಿದ್ದೆ, ನೋವಿನಿಂದ ದಿನ ದಿನವೂ ನರಳುತ್ತಿದ್ದೆ. ನಿನ್ನ ಗಾಯಸ್ತದಿಂದ ನನಗೆ, ನಿನ್ನ ಗಾಯಸ್ತದಿಂದ ನನಗೆ ಸತ್ಯವನ್ನು ನೀನು ನೀಡಿದೆ. ಸತ್ಯವನ್ನು ನೀನು ನೀಡಿದೆ. ರೂಪಿಸು, ನನ್ನ ರೂಪಿಸು. ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಓ ರೂಪಿಸು, ನನ್ನ ರೂಪಿಸು. ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, 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 ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಪ್ರಿಯರೇ, ಇವತ್ತು ನಾವು ಕೇಳಿದೆವು, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಸುಳ್ಳು ಪ್ರವಾದಿಗಳನ್ನು ಕಂಡುಹಿಡಿಯುವುದು ಹೇಗೆ? ಅವರು ಹೊರಗಡೆ ಕುರಿ ವೇಷ ಧರಿಸಿರ್ತಾರೆ, ಆದರೆ ಒಳಗಡೆ ಹಿಡ್ಕೊಂಡು ಹೋಗುವ ತೋಳಗಳು. ಅದನ್ನು ಕಂಡುಹಿಡಿಯುವುದು ಹೇಗೆ? ಅವರ ಫಲಗಳ ಮೂಲಕ, ಗುಣಗಳ ಮೂಲಕ. ನಮ್ಮ ಜೀವಿತದಲ್ಲಿ ಕೂಡ ವರಗಳಿಂದಲ್ಲ, ನಮ್ಮನ್ನು ನಾವು ವಂಚಿಸಿಕೊಳ್ಳದೆ ಫಲಗಳ ಮೂಲಕ, ದೇವರ ಮುಂದೆ ನಂಬಿಗಸ್ತರಾಗಿರೋದ್ರ ಮೂಲಕ ನಮ್ಮ ಜೀವಿತಗಳು ಆತನಿಗೆ ಸಮರ್ಪಕವಾಗಿರಬೇಕು. ಅದಕ್ಕಾಗಿ ದೇವರು ನಮ್ಮಿಂದ ಎದುರು ನೋಡುವಂಥದ್ದು ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪ. ನಿಜವಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಇವತ್ತು ನಾವು ಕ್ರಿಸ್ತನ ಸಂಗಡ ನಾವು ಸತ್ತವರಾದರೆ, ನಾವು ಕ್ರಿಸ್ತನಿಗೆ ಸದೃಶ್ಯವಾದ ಮರಣವನ್ನು ಹೊಂದಿದವರಾಗಿದ್ದರೆ, ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿದ್ದರೆ, ಕ್ರಿಸ್ತನಿಗೆ ಸದೃಶ್ಯವಾದ ಪುನರುತ್ಥಾನವನ್ನು ಕೂಡ ನಾವು ಹೊಂದುವವರಾಗಿದ್ದೇವೆ. ಹಾಗಾಗಿ ನಮ್ಮ ದೇಹಗಳ ಮೇಲೆ ನಾವು ಪಾಪಕ್ಕೆ ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಕೊಡದೆ, ದುರಾಶೆಗಳಿಗೆ ಅವಕಾಶವನ್ನು ಕೊಡದೆ, ನೀತಿ ನಮ್ಮನ್ನು ಆಳುವಂತೆ ಅವಕಾಶವನ್ನು ಮಾಡಿಕೊಡೋಣ. ನಾವು ದೇವರ ನೀತಿಯ ಸಾಧನಗಳಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕೇಳಿದ ವಾಕ್ಯಕ್ಕೆ ನಿಮ್ಮಲ್ಲಿ ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಟ್ಟವರು ಒಬ್ಬರು ಇಬ್ಬರು ಹೇಗೆ ಬೇಕೋ, ದೇವರಾತ್ಮ ನಿಮ್ಮನ್ನು ಪ್ರೇರೇಪಿಸುವ ಹಾಗೆ ಸ್ವರವನ್ನು ಮೇಲೆತ್ತಿ ಈ ಕೇಳಿದ ವಾಕ್ಯಕ್ಕೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿ, ಕೇಳಿದ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ಕರ್ತನಿಗೆ ಹೇಳಿ, ಕರ್ತನೆ, ನಾನು ಹಿಂದಿರುಗಿ ನಿಮ್ಮ ಬಳಿಗೆ ಬರ್ತೇನೆಪ್ಪ.
ನನ್ನ ಸ್ವಭಾವಗಳನ್ನು, ನನ್ನ ಗುಣಗಳನ್ನು ನಿಮ್ಮ ಮುಂದೆ ನಾನು ಕರ್ತನೆ ಸರಿಪಡಿಸಿಕೊಳ್ಳುವುದಕ್ಕೆ ಸಮರ್ಪಿಸ್ತೇನೆಪ್ಪ. ನನ್ನಲ್ಲಿ ಯಾವುದೇ ದುರಾಶೆಗಳು, ಯಾವುದೇ ಪಾಪಗಳು, ಯಾವುದೇ ಶರೀರ ಸ್ವಭಾವಗಳು, ಶರೀರದ ಸಂಗತಿಗಳು ನನ್ನಲ್ಲಿ ಆಳ್ವಿಕೆ ಮಾಡದಂತೆ ಪ್ರತಿನಿತ್ಯವೂ ಅವನ್ನು ಸಾಯಿಸುವುದಕ್ಕೆ, ಪ್ರತಿನಿತ್ಯವೂ ಅವುಗಳನ್ನು ಕೊಲ್ಲುವುದಕ್ಕೆ, ಮೇಲಿನವುಗಳ ಮೇಲೆ ಮನಸ್ಸಿಡುವುದಕ್ಕೆ ದೇವರು ನನಗೆ ಸಹಾಯ ಮಾಡೆಂಬುದಾಗಿ ನಿಮ್ಮಲ್ಲಿ ಯಾರಾದರೂ ಸ್ವರವನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಓ ರಾಮ ಶಾಂತಾರಾಮ ಸಿಯಂತಾರಾಮ ಲಾಮ. ಪ್ರಾರ್ಥನೆ ಮಾಡಿ, ಮೌನವಾಗಿರಬೇಡಿ. ಸ್ವರವನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡಿ, ಕೇಳ್ರಿ. ದೇವರ ಹತ್ರ ಸಮರ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಕಣ್ಣೀರ ಕಣಿವೆಯಲ್ಲಿ ನಾನಡೆದೆ, ಕಷ್ಟದಲ್ಲೂ ವೇದನೆಯಲ್ಲೂ ನಾನಿದ್ದೆ. ಕಣ್ಣೀರ ಕಣಿವೆಯಲ್ಲಿ ನಾನಡೆದೆ, ಕಷ್ಟದಲ್ಲೂ ವೇದನೆಯಲ್ಲೂ ನಾನಿದ್ದೆ. ನನ್ನನ್ನು ಹುಡುಕಿ ನೀ ಬಂದೆ, ನನ್ನನ್ನು ಹುಡುಕಿ ನೀ ಬಂದೆ. ತಾಯಿಯಂತೆ ನನ್ನನ್ನು ಸಂತೈಸಿದೆ, ತಾಯಿಯಂತೆ ನನ್ನನ್ನು ಸಂತೈಸಿದೆ. ರೂಪಿಸು ನನ್ನ ರೂಪಿಸು, ನಿನ್ನ ಕತ್ತದಂತೆ ನನ್ನ ರೂಪಿಸು. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಎಲ್ಲರೂ ಸೇರಿ ಹೇಳೋಣ. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಪಾಪದಲ್ಲಿ ಶಾಪದಲ್ಲಿ ನಾನಿದ್ದೆ, ನೋವಿನಿಂದ ದಿನ ದಿನವೂ ನರಳುತ್ತಿದ್ದೆ. ಪಾಪದಲ್ಲಿ ಶಾಪದಲ್ಲಿ ನಾನಿದ್ದೆ, ನೋವಿನಿಂದ ದಿನ ದಿನವೂ ನರಳುತ್ತಿದ್ದೆ. ನಿನ್ನ ಗಾಯಸ್ತದಿಂದ ನನಗೆ, ನಿನ್ನ ಗಾಯಸ್ತದಿಂದ ನನಗೆ ಸತ್ಯವನ್ನು ನೀನು ನೀಡಿದೆ. ಸತ್ಯವನ್ನು ನೀನು ನೀಡಿದೆ. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಿನ್ನ ಕರದಲ್ಲಿ ನಾನು ಜೇಡಿಮಣ್ಣು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ನಮ್ಮ ಕೈಗಳ ಮೇಲೆ ತೇಳೋಣ. ರೂಪಿಸು ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ರೂಪಿಸು
ನನ್ನ ರೂಪಿಸು, ನಿನ್ನ ಚಿತ್ತದಂತೆ ನನ್ನ ರೂಪಿಸು. ಕರ್ತನೇ, ಈ ವೇಳೆಯಲ್ಲಿ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಜೇಡಿ ಮಣ್ಣಾದ ನಮ್ಮನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸ್ತಾ ಇದ್ದೇವಪ್ಪ. ನಾವು ಈ ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದಂತೆ, ದೇವರ ದುರ್ಬೋಧನೆಗಳಿಗೆ, ಕರ್ತನೆ ಸುಳ್ಳು ಪ್ರವಾದಿಗಳ ಸೆಳುವಿಗೆ ನಾವು ಸಿಕ್ಕಿ ಬೀಳದ ಹಾಗೆ ದೇವರ ಜ್ಞಾನ ಉಳ್ಳವರಾಗಿಯೂ ವಿವೇಚನೆ ಉಳ್ಳವರಾಗಿಯೂ ನಿನ್ನ ಆತ್ಮನಿಂದ ನಡೆಸಲ್ಪಟ್ಟವರಾಗಿಯೂ ದೇವರ ನಮ್ಮ ಫಲಗಳ ಮೂಲಕ, ನಮ್ಮ ಗುಣಗಳ ಮೂಲಕ, ಸ್ವಭಾವಗಳ ಮೂಲಕ ನಿಮ್ಮ ಮುಂದೆ ನಾವು ಯಥಾರ್ಥರಾಗಿಯೂ ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುವುದಕ್ಕೂ, ದೇವರೇ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ ಪರಲೋಕ ಸಂಬಂಧವಾದಗಳ ಮೇಲೆ ಮನಸ್ಸಿಡುವಂತೆ, ಇಹಲೋಕ ಸಂಬಂಧವಾದ ಭಾವಗಳನ್ನು ಸಾಯಿಸುವಂತೆಯೂ, ದೇವರೇ ಪಾಪವನ್ನು ನಮ್ಮ ದೇಹದ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಕರ್ತನೆ ನಾವು ಅನುಮತಿ ಕೊಡದೆ, ನಾವು ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ನೀತಿಗೆ ದಾಸರಾಗಿ ನಾವು ಕರ್ತನೆ ನಿನ್ನ ಸದೃಶ್ಯವಾದ ಮರಣದಲ್ಲಿ ಪಾಲ್ಗಾರಾಗಿ ಆಯ್ಕೆಯುಳ್ಳವರಾಗಿ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದುವಂತೆಯೂ, ನೀತಿಯು ನಮ್ಮ ದೇಹಗಳ ಮೂಲಕ ಆಳುವಂತೆಯೂ ನಿಮಗೆ ನಾವು ನಂಬಿಗಸ್ತರಾಗಿ ಯಥಾರ್ಥರಾಗಿ ಜೀವಿಸುವಂತೆ ಸಹಾಯ ಮಾಡು. ಒಪ್ಪಿಸಿಕೊಟ್ಟಂತೆ ಎಲ್ಲರನ್ನು ಅನುಗ್ರಹಿಸು. ಕರ್ತ ನಿಮ್ಮ ಕರ ನಿನ್ನ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಬೇಡ್ತಾ ಇದ್ದೇನೆ. ಇವರ ಮೂಲಕ ನಿನ್ನ ಸುವಾರ್ತೆಯ ಪರಿಮಳವು ಎಲ್ಲ ಕಡೆಗಳಲ್ಲಿ ಹಬ್ಬಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ನಾಮ ಮಹಿಮೆ ಹೊಂದಲೆಪ್ಪ. ಪ್ರಾರ್ಥನೆ ಕೇಳೋದಕ್ಕಾಗಿ, ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರಾಮನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಹಾನಿ ಇಲ್ಲ, 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 ಹಾನಿ ಇಲ್ಲ. ನಮಗೆ ಯಾವಾಗಲೂ ಜಯ ಜಯವೇ, ನಮಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೆನ್.